ಶ್ರೀ ಗುರುಭ್ಯೋ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಹಾಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ ಶ್ರೀಭಗವಾನುವಾಚ ಇದಂ ತೇ ಗುಹ್ಯತಮಂ ಪ್ರವಕ್ಷ್ಯಾಮಿ ಅಸೂಯವೆ ಜ್ಞಾನಂ ವಿಜ್ಞಾನಸಹಿತಂ ಯಜ್ಞಾತ್ವಾ ಮೋಕ್ಷಸೇ ಶುಭಾತ್ ಪವಿತ್ರಮಿದಮುತ್ತಮಂ ಪ್ರತ್ಯಕ್ಷಾವಗಮನಂ ಸುಸುಖಂ ಕರ್ತುಂ ವ್ಯಯಂ ಅಶ್ರದ್ಧಾನಾಃ ಪುರುಷಾ ಧರ್ಮಸ್ಯಾಸ್ಯ ಪರಂತಪ ಅಪ್ರಾಪ್ಯ ಮಾಂ ನಿವರ್ತನ್ತೆ ಮೃತ್ಯು ಸಂಸಾರವರ್ತ್ಮನಿ ಜಗದವ್ಯಕ್ತಮೂರ್ತಿನಾ ಮತ್ಸ್ಥಾನಿ ಸರ್ವಭೂತಾನಿ ನ ಚಾಹಂ ತೇಷ್ವವಸ್ಥಿತಃ ನ ಚ ಮತ್ಸ್ಥಾನಿ ಭೂತಾನಿ ಪಶ್ಯ ಮೇ ಯೋಗಮೈಶ್ವರಂ ಭೂತಭೃನ್ನ ಚ ಭೂತಸ್ಥೋ ಮಹಾತ್ಮಾ ಭೂತಭಾವನಃ ಯಥಾಕಾಶಸ್ಥಿತೋ ನಿತ್ಯಂ ವಾಯುಃ ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸ್ಥಾನಿ ಇತ್ಯುಪಧಾರಯ ಸರ್ವಭೂತಾನಿ ಕೌಂತೆಯ ಪ್ರಕೃತಿಂ ಯಾಂತಿ ಮಾಮಿಕಾನ್ ಕಲ್ಪಕ್ಷಯೇ ಪುನಸ್ತಾನಿ ಕಲ್ಪಾದೌ ವಿಸೃಜಾಮ್ಯಹಂ ತಭ್ಯ ವಿಸೃಜಾಮಿ ಪುನಃ ಪುನಃ ಭೂತಗ್ರಾಮಂ ಕೃತ್ಸ್ನಂ ಅವಶ್ಯಂ ಪ್ರಕೃತೇರ್ವಶಾತ್ ನ ಚ ಮಾಂ ತಾನಿ ಕರ್ಮಾಣಿ ನಿಬಧ್ನಂತಿ ಧನಂಜಯ ಉದಾಸೀನಮಶಕ್ತಂ ತೇಷು ಕರ್ಮಸು ಮಯಾಧ್ಯಕ್ಷೇಣ ಪ್ರಕೃತಿಃ ಶ್ರೂಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗದ್ವಿಪರಿವರ್ತತೆ ಇಮಾಂ ಮೂಢಾ ಮಾನುಷೀಂ ತನ್ಮಾಶ್ರಿತಂ ಪರಂ ಭಾವಮಜಾನಂತೋ ಮಮ ಭೂತಮಹೇಶ್ವರಂ ಮೋಘಾಶಾ ಮೋಘಕರ್ಮಾಣೋ ಮೋಘಜ್ಞಾನ ವಿಚೇತಸಃ ರಾಕ್ಷಸೀಮಾಸುರೀಂ ಚೈವ ಪ್ರಕೃತಿಂ ಮೋಹಿನೀಂ ಸ್ಥಿತಾಃ ಮಹಾತ್ಮಾನಸ್ತು ಮಾಂ ಪಾರ್ಥ ದೈವೀಂ ಪ್ರಕೃತಿಮಾಶ್ರಿತಾಃ ಭಜನ್ಯನನ್ಯಮನಸೋ ಜ್ಞಾತ್ವಾ ಭೂತಾದಿಮವ್ಯಯಂ ಸತತಂ ಕೀರ್ತಯಂತೋ ಮಾಂ ಯತಂತಶ್ಚ ದೃಢವ್ರತಾಃ ನಮಸ್ಯಂತಶ್ಚ ಮಾಂ ಭಕ್ತ್ಯಾ ನಿತ್ಯಯುಕ್ತಾ ಉಪಾಸತೆ ಚಾಪ್ಯನ್ಯೇ ಯಜಂತೋ ಮಾಂ ಉಪಾಸತೆ ಏಕತ್ವೇನ ಪೃಥಕ್ತ್ವೇನ ಬಹುಧಾ ವಿಶ್ವತೋಖಂ ಅಹಂ ಕ್ರತುರಹಂ ಯಜ್ಞಃ ಸ್ವಧಾಹಮಹಮೌಷಧಂ ಮಂತ್ರೋಹಮಹಮೇವಾಜ್ಯಮಹಮಗ್ನಿರಹಂ ಹುತಂ ಪಿತಾಮಹಸ್ಯ ಜಗತೋ ಮಾತಾ ಧಾತಾ ಪಿತಾಮಹಃ ವೇದ್ಯಂ ಪವಿತ್ರಮೋಂಕಾರ ರುಕ್ಷಾಮಯಜುರೇವ ಚ ಗತಿರ್ಭರ್ತಾ ಪ್ರಭುಃ ಸಾಕ್ಷಿ ಶರಣಂ ಸುಹೃತ್ ಪ್ರಲಯಸ್ಥಾನಂ ನಿಜಾನ್ ಬೀಜಮವ್ಯಯಂ ತಪಾಂ ಅಷ್ಟೇ ಆಗಿದ್ದ 90 ಆಗಬೇಕಾ ತಪಾಮ್ಯಹಮಹಂ ವರ್ಷಂ ನಿಗೃಹ್ಣಾಮ್ಯುತ್ಸೃಜಾಮಿ ಚ ಅಮೃತಂ ಚೈವ ಮೃತ್ಯುಶ್ಚ ಸದಸಚ್ಚಾಹಮರ್ಜುನ ತಪಾಮ್ಯಹಮಹಂ ವರ್ಷಂ ನಿಗೃಹ್ಣಾಮ್ಯುತ್ಸೃಜಾಮಿ ಚ ಅಮೃತಂ ಚೈವ ಮೃತ್ಯುಶ್ಚ ಸದಸಚ್ಚಾಹಮರ್ಜುನ ತಪಾಮ್ಯಹಮಹಂ ವರ್ಷಂ ನಿಗೃಹ್ಣಾಮ್ಯುತ್ಸೃಜಾಮಿ ಚ ಅಮೃತಂ ಚೈವ ಮೃತ್ಯುಶ್ಚ ಸದಸಚ್ಚಾಹಮರ್ಜುನ ತಪಾಮಿ ಅಹಂ ವರ್ಷಂ ನಿಗೃಹ್ಣಾಮಿ ಆಗಿತ್ತಾ ಆಗ್ಲಿ ಇನ್ನೊಮ್ಮೆ ಸ್ವಲ್ಪ ಪೂರ್ವಾವಲೋಕನ ಆಗತ್ತೆ ನಿಗೃಹ್ಣಾಮಿ
ಉತ್ಸೃಜಾಮಿ ಚ ಅಮೃತಂ ಚ ಏವ ಮೃತ್ಯುಃ ಚ ಸದಸತ್ ಚ ಅಹಂ ಅರ್ಜುನ. ಜಯಂತ್ ಅವರು ಇಲ್ಲಿ ಯಾರು ಇದ್ರೆ ಅದು ಸ್ವಾಮಿಗಳು ಎಷ್ಟೊತ್ತಿಗೆ ಹೊರಡುತ್ತಾರೆ ಅಂತ ಒಂದು ತಿಳಿಸು. ಈಗ ಇರ್ತಾರೆ, ಸ್ವಾಮಿಗಳು ಇರ್ತಾರೆ, ಪಾಠ ಆದ್ಮೇಲೆ ಸಿಗ್ತಾರಲ್ವಾ? ಸರಿ. ಅಹಂ ತಪಾಮಿ ಅಹಂ ವರ್ಷಂ ನಿಗೃಹಾಮಿ ಉತ್ಸೃಜಾಮಿ ಅಮೃತಂಚ ಏವ ಮೃತ್ಯುಃ ಚ ಸದಸಚ್ಚ ಅಹಂ ಅರ್ಜುನ. ಅರ್ಜುನ ಅಂತ ಅರ್ಜುನನನ್ನ ಸಂಬೋಧನೆ ಮಾಡಿಕೊಂಡು ಕೃಷ್ಣ ಹೇಳ್ತಾ ಇದ್ದಾನೆ. ಅರ್ಜುನ, ಅಹಂ ತಪಾಮಿ, ನಾನು ಸುಡುತ್ತೇನೆ. ತಪಸಂತಾಪೆ, ಸಣ್ಣ ತಾಪವನ್ನು ಉಂಟು ಮಾಡುತ್ತೇನೆ. ತಾಪವನ್ನು ಉಂಟು ಮಾಡೋದು ಜಗತ್ತಿಗೆ ಸೂರ್ಯ. ಹಾಗಾಗಿ ಸೂರ್ಯನಲ್ಲಿದ್ದುಕೊಂಡು ಸೂರ್ಯನ ಮೂಲಕ ತಾಪವನ್ನು ಉಂಟು ಮಾಡುವವನು ನಾನೇ. ಆದ್ರಿಂದ ನಾನು ತಪಾಮಿ ಅಂತ ಎಲ್ಲವೂ ನಾನೇ ಹೇಳ್ಕೊಂಡದಕ್ಕೆ ಮೊದಲನೇ ಶ್ಲೋಕದಲ್ಲಿ ನಾವು ಅದಕ್ಕೆ ಅರ್ಥವನ್ನು ನೋಡಿದ್ದೆ. ರಸೋಹಮಪ್ಸು ಕೌಂತೆಯ ಅಂತ ಹೇಳಬೇಕಾದ್ರೆ ಅದಕ್ಕೆ ಅಭೇದವನ್ನು ನಾವು ಹೇಗೆ ಅರ್ಥ ಮಾಡಿಕೊಳ್ಬೇಕು, ಅದರಲ್ಲಿ ತತ್ತ ಧರ್ಮವನ್ನು ತಂದು ಕೊಡುವುದರ ಮೂಲಕ ನಾನೇ ಆಗಿದ್ದೇನೆ ಅಂತ ಕೃಷ್ಣ ತಾನು ಹೇಳಿಕೊಳ್ತಾ ಇದ್ದಾನೆ ಅನ್ನೋ ಅರ್ಥವನ್ನ. ಹೌದು ಹೌದು ಹೌದು. ಹಾಗೆ ಪ್ರಕೃತದಲ್ಲೂ ಕೂಡ ಅಹಂ ತಪಾಮಿ, ಸೂರ್ಯನಲ್ಲಿದ್ದು ತಾಪವನ್ನು ಉಂಟು ಮಾಡುವವನು ನಾನೇ. ವರ್ಷಂ, ಅಹಂ ವರ್ಷಂ, ನಾನು ಮಳೆ ಅಂತ ಹೇಳಿಕೊಳ್ತೆ. ಏನದು ನಾನು ಮಳೆ ಅಂತ ಹೇಳಿದ್ರೆ, ಮೋಡಗಳಲ್ಲಿದ್ದು ಮಳೆಯನ್ನ ಸುರಿಸುವವನು ನಾನೇ. ಹಾಗೆ ಅಹಂ ವರ್ಷಂ ಉತ್ಸೃಜಾಮಿ, ಅಷ್ಟೇ ಅಲ್ಲ, ಬೀಳ್ತಾನೇ ಇದ್ರೆ ಮಳೆ ಎಲ್ಲ ಕೊಚ್ಕೊಂಡು ಹೊರಟೋಗುತ್ತೆ. ಅದಕ್ಕೆ ನಿಗ್ರಹನು ಮಾಡಬೇಕು, ಮಳೆಯನ್ನು ನಿಲ್ಲಿಸಬೇಕು. ಮಳೆಯನ್ನು ನಿಲ್ಲಿಸುವವನು ನಾನೇ, ಮಳೆಯನ್ನು ಸುರಿಸುವವನು ಕೂಡ ನಾನೇ ಆಗಿದ್ದೇನೆ. ಉತ್ಸೃಜಾಮಿ ಚ, ಅಷ್ಟೇ ಅಲ್ಲ ಅರ್ಜುನ, ಅಹಂ ಅಮೃತಂ, ನಾನು ಮರಣವನ್ನು ತಂದು ಕೊಡೋದಿಲ್ಲ ಅಕಾಲದಲ್ಲಿ ಅಂತ ಅರ್ಥ. ಅಷ್ಟೇ ಅರ್ಥ. ಆಯ್ತಾ? ಎಲ್ಲರೂ ಚಿರಂಜೀವಿಗಳನ್ನ ಮಾಡಿಬಿಡುತ್ತೇನೆ ಅಂತ ಅರ್ಥ ಅಲ್ಲ. ಮತ್ತದಕ್ಕೆ ಅಹಂ ಅಮೃತಂ, ನಾನು ಅಮೃತನಾಗಿದ್ದೇನೆ ಅಂತ ಹೇಳಿದ್ರೆ ದೇಹ ಇಂದ್ರಿಯ ಇವುಗಳಲ್ಲಿದ್ದು ದೇಹವನ್ನ ಮರಣ ಬಾರದಂತೆ ನಾನು ರಕ್ಷಣೆ ಮಾಡುತ್ತೇನೆ. ಆದ್ದರಿಂದ ನಾನು ಅಮೃತ. ಕಾಲ ಕೂಡಿ ಬಂತೋ, ಸಾಧನೆ ಮುಗೀತೋ, ನಾನು ಅವನನ್ನ ಮುಗಿಸು ಬಿಡುತ್ತೇನೆ. ಆದ್ರಿಂದ ನಾನು ಮೃತ್ಯುವೂ ಹೌದು, ನಾನು ಅಮೃತನೂ ಹೌದು, ಮೃತ್ಯುನೂ ಹೌದು ಅಲ್ವಾ? ಯಾಕೆಂದ್ರೆ ಕಾಲಕ್ಕೆ ಸಂಹಾರಕನೂ ಅವನೇ ಆಗಿದ್ದಾನೆ. ದೇಹವನ್ನ ಕೊಡುವವನು ಅವನೇ, ದೇಹವನ್ನ ರಕ್ಷಣೆ ಮಾಡುವವನು ಅವನೇ, ದೇಹವನ್ನ ನಾಶ ಮಾಡುವವನು ಕೂಡ ಅವನೇ ಆಗಿದ್ದಾನೆ. ಹೀಗೆ ಇದಿಷ್ಟು ಇಲ್ಲಿ. ಜೊತೆಗೆ ಸತ್ ಶಬ್ದಕ್ಕೆ ಸಾಧುಗುಣಪೂರ್ಣ ಇತ್ಯರ್ಥ. ಸತ್ ಅಂದ್ರೆ ಸಾಧುಗುಣಪೂರ್ಣನಾಗಿದ್ದಾನೆ, ಸದ್ಗುಣಪೂರ್ಣನಾಗಿದ್ದಾನೆ. ಅಸತ್ ಅಂದ್ರೆ ಅಸದ್ಗುಣಪೂರ್ಣನಾಗಿದ್ದಾನೆ ಅಂತ ಅರ್ಥ ಮಾಡಬಾರ್ದು ಮತ್ತೆ, ಆಯ್ತಾ? ಸತ್ ಅಂದ್ರೆ ಸಾಧುಗುಣ ಪೂರ್ಣ, ಅಸತ್ ಅಂದ್ರೆ ಅಸಾಧು ಗುಣಪೂರ್ಣ, ವಿರುದ್ಧ ಅರ್ಥ ಮಾಡಿಬಿಡೋಣ. ಹಾಗಲ್ಲ, ಅಸತ್ ಶಬ್ದಕ್ಕೆ ಸಾಧು ಗುಣ ಪೂರ್ಣರಾದ ಪುರುಷಾಂತರ ಇಲ್ಲದವ ಅಂತ ಅರ್ಥ ಮಾಡುದು. ಅಂದ್ರೆ ಸದ್ಗುಣಗಳು ಅನಂತ ಗುಣ ಭರಿತ, ಇವನೊಬ್ಬನೇ ಅದ್ವಿತೀಯ, ಎರಡನೆಯವ ಇಲ್ಲ. ಅಸತ್ ಶಬ್ದಕ್ಕೆ ಅದೇ ಅರ್ಥ. ಸತ್ ಅಂದ್ರೆ ಸಾಧುಗುಣ ಪೂರ್ಣ, ಆಯ್ತಾ? ಅಸತ್ ಅಂದ್ರೆ ಸಾಧುಗುಣ ಪೂರ್ಣ ಇಲ್ಲದವ ಅಂತ ಅರ್ಥ ಮಾಡ್ಬೇಕು. ರಾಯರದಕ್ಕೆ ಬಹಳ ಚೆನ್ನಾಗಿ ಅರ್ಥ ಮಾಡ್ತಾರೆ, ಆಯ್ತಾ? ಹಾಗಾಗಿ ಸದ್ಗುಣ ಇಲ್ಲ ಅಂತ ಅರ್ಥ ಮಾಡಬಾರ್ದು. ಸದ್ಗುಣ ಉಳ್ಳಂತ ಪುರುಷರಿಲ್ಲ, ಮತ್ತೊಬ್ಬ ಪುರುಷ ಇಲ್ಲ, ಇವನೊಬ್ಬನೇ ಅಂತ ಅರ್ಥ ಅಸತ್ ಶಬ್ದಕ್ಕೆ. ಎಷ್ಟು ಸ್ವಾರಸ್ಯವಾಗಿ ಹೇಳ್ಕೊಳ್ತಾ ಇದ್ದಾರೆ. ಏಕಮೇವ ಅದ್ವಿತೀಯಂ ಬ್ರಹ್ಮ ಅಂತ. ಬ್ರಹ್ಮ ಏಕಮೇವ, ಸದ್ಗುಣ ಪೂರ್ಣ ಬ್ರಹ್ಮ ಏಕಮೇವ, ದ್ವಿತೀಯ ನಾಸ್ತಿ. ಅದ್ವಿತೀಯ ಅಂದ್ರೆ ದ್ವಿತೀಯ ನಾಸ್ತಿ ಅಂತ ಅರ್ಥ, ಎರಡನೇವ ಇಲ್ಲ. ಅದಕ್ಕೆ ಅಲ್ಲಿ ಏವಕಾರವನ್ನು ಕೊಟ್ಟಿದ್ದಾರೆ. ಅಹಂ ಏವ ಸದಸಚ್ಚ ಅಹಮೇವ, ಸತ್ ಸಾಧುಗುಣ ಪೂರ್ಣ ಅಹಮೇವ ಅನ್ಯಹನ ಅಂತ ಅರ್ಥ. ಇದಿಷ್ಟು ಅರ್ಜುನನನ್ನು ಸಂಬೋಧನೆ ಮಾಡಿ ಇಷ್ಟ ಅಂಶವನ್ನ ಕೃಷ್ಣ ತಾನು ತಿಳಿಸ್ಕೊಡ್ತಾ ಇದ್ದೇನೆ. ಇದಿಷ್ಟು ಮೂಲದ ಅಭಿಪ್ರಾಯ. ಅರ್ಥ ಆಯ್ತಾ ಕಟ್ಟಿಯವರು?
ಅಹಂ ತಪಾಮಿ, ತಪಾಮಿ ತಪಸಂತಾಪೆ ಲಟ್ ಅಲ್ವಾ, ಉತ್ತಮ ಪುರುಷ ಏಕವಚನ ಎಲ್ಲವೂ ಕೂಡ. ಅಹಂ ವರ್ಷಂ ನಿಗೃಹಾಮಿ, ಗ್ರಹ ಉಪಾದಾನೆ, ನೀ ಉಪಸರ್ಗ ಇದೆ. ಉತ್ಸೃಜಾಮಿ ಅಲ್ಲೂ ಕೂಡ ಉಪಸರ್ಗ ಇದೆ, ಸೃಜ ವಿಸರ್ಗೆ ಧಾತು ಅದು. ಅಮೃತಂಚ ಏವ ಮೃತ್ಯು ಚ ಸದಸತ್, ಸಚ್ಚ ಅಸಚ್ಚ ಸದಸತ್ ಅಹಂ ಅರ್ಜುನ ಅಂತ ಸಂಬೋಧನೆ ಮಾಡ್ತಾ ಇದ್ದ. ಇಷ್ಟು ಪದಗಳ ಅಭಿಪ್ರಾಯ ತಿಳ್ಕೊಂಡು ಮುಂದಕ್ಕೆ ಹೋಗೋಣ. ಕಿಂಚ ಅಷ್ಟೇ ಅಲ್ಲ ಅರ್ಜುನ, ಹಿಂದಿನ ಶ್ಲೋಕದಲ್ಲಿ ಏನ್ ಹೇಳಿದ್ದು ಕೃಷ್ಣ ಪರಮಾತ್ಮ, ಗತಿರ್ಭರ್ತ ಪ್ರಭು ಸಾಕ್ಷಿ ನಿವಾಸ ಶರಣಂ ಸಹೃತ್ ಪ್ರಭವ ಪ್ರಲಯ ಸ್ಥಾನಂ ನಿಧಾನಂ ಬೀಜಮವ್ಯಯಂ ಅಂತ ಇಷ್ಟಂಶ ತಿಳಿಸಿದ. ಕಿಂಚ ಇಷ್ಟೇ ಅಲ್ಲ, ಇನ್ನೂ ಒಂದಿಷ್ಟಿದೆ ನನ್ನ ಪ್ರಭಾವ. ಏನದು ಅಂತ ಹೇಳಿದರೆ, ಕಿಂಚ ಅಹಂ ಆದಿತ್ಯಸ್ಥ, ನೋಡಿ ಆದಿತ್ಯೇ ತಿಷ್ಠತಿ ಇತಿ ಆದಿತ್ಯಸ್ಥ, ಆದಿತ್ಯನಲ್ಲಿ ಅಂದ್ರೆ ಸೂರ್ಯನಲ್ಲಿ ಇದ್ದವನಾಗಿ. ಅಹಂ ತಪಾಮಿ ಅಂದ್ರೇನು, ತಾಪಂ ಕರೋಮಿ ಅಂತ ಅರ್ಥ. ಸೂರ್ಯನಲ್ಲಿದ್ದುಕೊಂಡು ಜಗತ್ತಿಗೆ ತಾಪವನ್ನು ಉಂಟು ಮಾಡುತ್ತೇನೆ. ಅಹಂ ವರ್ಷಃ, ಅಹಂ ವರ್ಷಂ ಉತ್ಸೃಜಾಮಿ, ಅಹಂ ವರ್ಷಂ ನಿಗೃಹಾಮಿ. ಎರಡಕ್ಕೂ ಅನ್ವಯ ಇಟ್ಟುಕೊಳ್ರಿ. ನಿಗೃಹಾಮಿ ಅಂದ್ರೆ ನಿಗ್ರಹ ಮಾಡುತ್ತೇನೆ, ನಿಲ್ಲಿಸ್ತೇನೆ ಅಂತ ಅರ್ಥ. ಉತ್ಸೃಜಾಮಿ ಮಳೆಯನ್ನು ಸುರಿಸ್ತೇನೆ. ಬರೀತಾರೆ ನೋಡ್ರಿ ಅರ್ಥ ಅದಕ್ಕೆ, ಆಯ್ತಾ. ಮೇಘಚಕ್ರಗತ ಸನ್, ಮೇಘಚಕ್ರ ಅಂದ್ರೆ ಮೇಘಗಳ ಸಮೂಹ, ಮೋಡಗಳ ಸಮೂಹದಲ್ಲಿ ನಾನಿದ್ದುಕೊಂಡು ವರ್ಷಂ ನಾಮ ವೃಷ್ಟಿಂ ಉತ್ಸೃಜಾಮಿ, ಆಯ್ತಾ. ನಿಗೃಹಾಮಿ, ಉತ್ಸೃಜಾಮಿ ಅರ್ಥ ಏನಾದ್ರು ನಿಗೃಹಾಮಿ ಮಾತ್ರ ಅರ್ಥ ಬರೆದ್ರು ರಾಯರು. ನಿಗೃಹಾಮಿ ಅಂದ್ರೆ ಉಪಸಂಹರಾಮಿ ಅಂತ ಅರ್ಥ, ಉಪಸಂಹಾರ ಮಾಡುತ್ತೇನೆ ಅಂತ ಅದಕ್ಕೆ ಅರ್ಥ ಬರೆದ ಮೇಲೆ ಉತ್ಸೃಜಾಮಿ ಏನೇನು ಅರ್ಥ, ಅದರ ವಿರುದ್ಧ ಪದ ಹೇಳ್ರಿ. ಏನೋ ಉಪಸಂಹಾರ, ಅದಕ್ಕಿಂತ ಮೊದಲೇನಾಗಬೇಕು, ಉಪಕ್ರಮ ಆಗಬೇಕು ಅಲ್ವಾ. ಉಪಕ್ರಮ ಅಂದ್ರೆ ಪ್ರಾರಂಭ ಅಂತ ಅರ್ಥ, ಉಪಸಂಹಾರ ಅಂದ್ರೆ ಕೊನೆ ಅಂತ ಅರ್ಥ. ಉತ್ಸೃಜಾಮಿ ಅಂದ್ರೆ ಉಪಕ್ರಮವನ್ನ ನಾನು ಮಾಡುತ್ತೇನೆ, ನಿಗೃಹಾಮಿ ಅಂದ್ರೆ ಉಪಸಂಹಾರವನ್ನ ಮಾಡುತ್ತೇನೆ. ಉಪಕ್ರಮ ಅಂದ್ರೆ ಪ್ರಾರಂಭಂ ಕರೋಮಿ ಅಂತ ಅರ್ಥ, ಉಪಕ್ರಮ ಉಪಸಂಹಾರ, ಆಯ್ತಾ. ಹಾಗೆ ಉಪಕ್ರಮ ಉಪಸಂಹಾರೋಭ್ಯಾಸೋ ಅಪೂರ್ವತಾ ಫಲಂ ಅರ್ಥವಾದ ಉಪಪತ್ತಿ ಚ ಲಿಂಗಂ ತಾತ್ಪರ್ಯ ನಿರ್ಣಯೇ ಅಂತ. ಇವುಗಳಂತೂ ಉತ್ತರೋತ್ತರ ಪ್ರಬಲ ಅಂತ ಹೇಳ್ತಾರೆ. ಸರಿ ಆಯ್ತಾ. ನಿಗೃಹಾಮಿ ನಾಮ ಉಪಸಂಹರಾಮಿ. ಅಹಂ ಇಂದ್ರಿಯೇಷು ಸ್ಥಿತ್ವಾ ತೇಷಾಂ ದೇಹಧಾರಣೇನ ಮೃತಿಂ ಪರಿಹರತಿ ಅಲ್ವಾ. ನಮ್ಮ ದೇಹೇಂದ್ರಿಯಗಳಲ್ಲಿ ದೇಹದಲ್ಲಿ ಇದ್ದುಕೊಂಡು ಭಗವಂತ ಏನು ಮಾಡ್ತಾನೆ, ಅಹಂ ಇಂದ್ರಿಯೇಷು ಸ್ಥಿತ್ವಾ, ಇಂದ್ರಿಯಗಳಲ್ಲಿ ತಾನಿದ್ದುಕೊಂಡು, ಯಾಕೆಂದ್ರೆ ಇಂದ್ರಿಯಗಳೆಲ್ಲ ಜಡ ಅಲ್ವಾ, ಅದೇ ಜಡವಾದ ಇಂದ್ರಿಯಗಳಲ್ಲಿ ಇದ್ದುಕೊಂಡು, ತೇಷಾಂ ನಾಮ ತೇಷಾಂ ಇಂದ್ರಿಯಾಣಾಂ ದೇಹಧಾರಣೇನ ಮೃತಿಂ ಪರಿಹರತಿ. ಇಂದ್ರಿಯಗಳಲ್ಲಿ ಇದ್ದುಕೊಂಡು ಇಂದ್ರಿಯಗಳ ಮೂಲಕ ದೇಹವನ್ನ ಧಾರಣೆ ಮಾಡ್ತಾನೆ, ಆದ್ರಿಂದ ನಮ್ಮ ಮರಣವನ್ನ ಅವ ಪರಿಹಾರ ಮಾಡುತ್ತಾನೆ. ಇತಿ ಹೇತೋ ಅಮೃತಂ ಅಹಂ, ಆದ್ರಿಂದ ನಾನು ಅಮೃತನಾಗಿದ್ದೇನೆ ಅಂತ ಧೈರ್ಯವಾಗಿ ಹೇಳಿಕೊಂಡ. ಈಗ ನಾವು ಹೇಳ್ಕೊಳ್ಲಿಕ್ಕೆ ಆಗೋದಿಲ್ಲ, ಯಾಕೆ ನಮಗ ಆ ಸಾಮರ್ಥ್ಯ ಇಲ್ಲ. ಪ್ರಳಯ ಕಾಲಾದ್ ಅನ್ಯಕಾಲೇ ಸಂಹರ್ತೃತ್ವಾತ್ ಮೃತ್ಯುರಹಂ, ಹಾಗೆ ನಾನು ಮೃತ್ಯುವು ಕೂಡ ಆಗಿದ್ದೇನೆ, ಆಯ್ತಾ. ಯಾಕೆ ಮೃತ್ಯು ಅಂತ ಹೇಳಿದ್ರೆ, ಪ್ರಳಯ ಕಾಲಕ್ಕಿಂತ ಇತರ ಕಾಲದಲ್ಲಿ, ಹೌದಾ, ಪ್ರಳಯ ಅವಾಂತರ ಪ್ರಳಯಗಳು ಇದ್ದಾವೆ, ಮಹಾಪ್ರಳಯಗಳು ಇದ್ದಾವೆ, ಆಯ್ತಾ. ಅಂಥ ಪ್ರಳಯ ಕಾಲಕ್ಕಿಂತ ಇತರ ಕಾಲದಲ್ಲಿ ಸಂಹಾರವನ್ನು ಮಾಡುವವನು ಯಾರು, ಅದು ನಾನೇ. ಸಂಹಾರ ಕರ್ತೃ ನಾನೇ ಆಗಿದ್ದೇನೆ, ಆದ್ರಿಂದ ನಾನು ಮೃತ್ಯು ನಾಮಕನೂ ಆಗಿದ್ದೇನೆ. ಆದ್ದರಿಂದ ಮೃತ್ಯು ಅಂತಲೂ ಕೂಡ ನಾನು ಕರೆಸ್ಕೊಳ್ತೇನೆ, ಆಯ್ತಾ. ಪ್ರಳಯ ಕಾಲಾದ ಅನ್ಯಕಾಲೇ ಸಂಹರ್ತೃತ್ವಾತ್ ಅಹಂ ಮೃತ್ಯು ಸತ್ಕಾರ್ಯ ಜಾತಂ ಅಹಂ ಅಸಚ್ಚ ಕಾರಣ ಜಾತಂ ಅಹಮೇವ. ಜೊತೆಗೆ ಆಯ್ತಾ, ಸತ್ ಅಂದ್ರೆ ಏನು,
ಇದೆ, ಅದು ಆ ಅರ್ಥನ ಹೇಳ್ತಾರೆ. ಆಯ್ತಾ? ಎರಡು ಅರ್ಥ, ಒಂದು ಭಾಷ್ಯದಲ್ಲಿ ಒಂದರ್ಥ, ತಾತ್ಪರ್ಯದಲ್ಲಿ ಒಂದರ್ಥ. ಆಯ್ತಾ? ಈಗ ನಾನು ಮೂಲಕ ಅರ್ಥ ಹೇಳುವಾಗ ತಾತ್ಪರ್ಯದ ಅರ್ಥವನ್ನು ಹೇಳಿದ್ದೇನೆ, ಭಾಷ್ಯದಲ್ಲಿ ಏನ್ ಅಭಿಪ್ರಾಯ ಇದೆ ಅನ್ನೋದನ್ನ ಮೊದಲು ತಿಳಿಸ್ಕೊಡ್ತಾರೆ ರಾಯರು. ಆಯ್ತಾ? ನೋಡ್ರಿ, ಸತ್ ಅಂದ್ರೆ ಕಾರ್ಯ ಸಮೂಹ. ನಾನು ಸತ್ತಾಗಿದ್ದೇನೆ ಅಂದ್ರೆ ನಾನು ಕಾರ್ಯ ಸಮೂಹ ಆಗಿದ್ದೇನೆ. ಅಂದ್ರೆ ಏನು? ಜಗತ್ತಿನಲ್ಲಿ ತೇನ ವಿನಾ ತೃಣಮಪಿ ನ ಚಲತಿ, ಅಷ್ಟೇ ಅರ್ಥ ಅದಕ್ಕೆ. ಭಗವಂತನಿಲ್ಲದೆ ಜಗತ್ತಿನಲ್ಲಿ ಯಾವ ಕೆಲಸಗಳು ಕೂಡ ನಡೆಯೋದಿಲ್ಲ. ಅದರಿಂದ ಕಾರ್ಯ ಸಮೂಹ ಅದು ನಾನೇ. ಸತ್ ಅಂದ್ರೆ ಕಾರ್ಯ ಸಮೂಹ. ಹಾಗೆ ಅಸತ್ ಅಂದ್ರೇನು? ಅಸಚ್ಚ ಕಾರಣ ಜಾತಂ ಅಹಮೇವ ಅಂತ ಅರ್ಥ. ಕೇವಲ ಕಾರ್ಯ ಮಾತ್ರ ಅಲ್ಲಪ್ಪ, ಕಾರಣನೂ ನಾನೇ. ಉದಾಹರಣೆಗೆ ಘಟ ಅಂತ ಒಂದು ಕಾರ್ಯ ಇದೆ. ಆ ಘಟರೂಪ ಕಾರ್ಯಕ್ಕೆ ಕಾರಣ ಯಾವುದು? ಮೃತ್. ಆ ಕಾರ್ಯ ಘಟ, ಅದು ನಾನೇ. ಜಗತ್ತು ಒಂದು ಕಾರ್ಯ ಅಲ್ವಾ? ಜಗತ್ತು ಪ್ರಕೃತಿಯ ಒಂದು ಕಾರ್ಯ. ಅದು ಆ ಪ್ರಕೃತಿಗೆ, ಪ್ರಕೃತಿಯೂ ನಾನೇ, ಪ್ರಕೃತಿಯ ಕಾರ್ಯವಾದ ಜಗತ್ತು ಕೂಡ ನಾನೇ. ಆದ್ರೆ ಕಾರ್ಯ ಸಮೂಹ ಮತ್ತು ಕಾರಣ ಸಮೂಹ. ಸತ್ ಅಸಚ್ಚ ಅಹಮೇವ. ಒಂದರ್ಥ ಶ್ರೀಮದಾಚಾರ್ಯ ಭಾಷ್ಯದಲ್ಲಿ ತಿಳಿಸಿದಂತೆ, ಕಾರ್ಯ ಸತ್ ಅಂದ್ರೆ ಕಾರ್ಯ ಸಮೂಹವು ಕೂಡ ನಾನೇ ಆಗಿದ್ದೇನೆ, ಅಸತ್ ಅಂದ್ರೆ ಕಾರಣ ಸಮೂಹವು ಕೂಡ ನಾನೇ ಆಗಿದ್ದೇನೆ. ಆಯ್ತಾ? ಇದು ಒಂದರ್ಥ. ಅದಕ್ಕೆ ಆಚಾರ್ಯರು ಈಗ ಹೇಗ್ ಸಿಕ್ತು ಶ್ರೀಮದಾಚಾರ್ಯಗಾದ್ರೂ ಈ ಅರ್ಥ ಹೇಗ್ ಸಿಕ್ತು? ಯಾಕಂದ್ರೆ ಶ್ರೀಮದಾಚಾರ್ಯ ಹೇಳುವಾಗ ತಾವು ಇದು ತಮ್ಮ ಮಾತು ಅಂತ ಯಾವುದನ್ನು ಹೇಳುದು ನಾನು ಆಗಾಗ ಹೇಳ್ತಾ ಇರ್ತೇನೆ. ಅವ್ರು ಏನೇ ವಿಷಯವನ್ನು ಹೇಳಿದ್ರು ಕೂಡ ಮತ್ತೊಂದರ ಪ್ರಮಾಣವನ್ನು ಕೊಟ್ಟು ಬಿಡ್ತಾರೆ. ನನ್ನ ಮಾತಿನ ಮೇಲೆ ನಿಮಗೆ ವಿಶ್ವಾಸ ಬರದೇ ಇರ್ಬೋದು, ನೋಡ್ರಿ ಪ್ರಮಾಣ ಹೀಗಿದೆ ಅಂತ ಹೇಳಿ ಶ್ರೀಮದಾಚಾರ್ಯ ಏನ್ ಮಾಡಿದ್ರು, ಸತ್ ಮತ್ತೆ ಅಸತ್ ಶಬ್ದಕ್ಕೆ ಕಾರ್ಯ ಕಾರಣ ಅನ್ನುವ ಅರ್ಥ ಹೇಗ್ ಸಿಕ್ತು ಅನ್ನೋದಕ್ಕೆ ಭಾಷ್ಯದಲ್ಲಿ ಒಂದು ಮಾತನ್ನ ಶ್ರೀಮದಾಚಾರ್ಯರು ಒಂದು ಕೋಶವನ್ನು ಇಲ್ಲಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಸತ್ ಅಭಿವ್ಯಕ್ತ ರೂಪತ್ವಾತ್ ಕಾರ್ಯಂ ಇತ್ಯುಚ್ಯತೆ ಬುಧೈಹಿ. ಪ್ರಮಾಣ ಕೊಟ್ಟುಬಿಟ್ರು ಭಾಷ್ಯದಲ್ಲಿ. ಆಯ್ತಾ? ಸತ್ ಅಂದ್ರೆ ಕಾರ್ಯ, ಅಸತ್ ಅಂದ್ರೆ ಕಾರಣ. ಯಾಕೆ ಅಂದ್ರೆ ಸತ್ ಅಂದ್ರೆ ಕಾರ್ಯ. ಯಾಕೆ? ಅದು ಮೊದಲು ಕಾಣ್ಲಿಲ್ಲಪ್ಪ, ಆಮೇಲೆ ಅದು ಅಭಿವ್ಯಕ್ತ ಆಯಿತು, ಆದ್ರಿಂದ ಅದು ಕಾರ್ಯ ಅಂತ ಕರೆಸ್ಕೊಳುತ್ತೆ. ಈ ಬರೀ ಮೊದಲು ಬರೀ ಮಣ್ಣಿದೆ, ಆಯ್ತಾ? ಆ ಮಣ್ಣಿನಿಂದ ಕಾರ್ಯ ಆಯ್ತು. ಘಟ ಇದೆಯಾ ಇಲ್ಲಿವಾಗ? ಘಟ ಮೊದಲಿತ್ತ? ಇಲ್ಲ, ಆಮೇಲೆ ಅಭಿವ್ಯಕ್ತ ಆಗುತ್ತಾನೆ, ಆದ್ರಿಂದ ಅದನ್ನ ಕಾರ್ಯ ಅಂತ ಕರೀತಾರೆ. ಜ್ಞಾನಿಗಳು ಅದನ್ನ ಯಾಕೆ ಕಾರ್ಯ ಅಂತ ಕರೀತಾರೆ ಅಂತ ಹೇಳಿದ್ರೆ, ಸತ್ ಅಭಿವ್ಯಕ್ತ ರೂಪತ್ವಾತ್ ಕಾರ್ಯಂ ಇತ್ಯುಚ್ಯತೆ. ಸತ್ ಅಂದ್ರೆ ಕಾರ್ಯ ಅಂತ ಕರೆದ್ರು. ಯಾಕೆ ಅಂದ್ರೆ ಅದು ಆಮೇಲಿಂದ ಅದು ಅಭಿವ್ಯಕ್ತ ಆಗುತ್ತೆ. ಆಯ್ತಾ? ಹಾಗೆ ಅಸತ್ ಅವ್ಯಕ್ತ ರೂಪತ್ವಾತ್ ಕಾರಣಂಚಾಪಿ ಶಬ್ದಿತಂ. ಅಸತ್ ಅಂತ ಹೇಳಿದ್ರೆ ಆಯ್ತಾ, ಕಾರಣ ಅದು ಕಾರ್ಯದ ಅವ್ಯಕ್ತ ಸ್ವರೂಪ. ನಮಗ್ ಕಾರ್ಯ ಕಾಣುತ್ತೆ, ಕಾರಣ ಕಾಣುತ್ತೇನ್ರಿ? ನಮ್ಮ ಘಟರೂಪ ಕಾರ್ಯ ಕಾಣ್ತಾ ಇದೆ, ಅದಕ್ಕೆ ಕಾರಣವಾದ ಮೃತ್ಯು ಎಲ್ಲಿದೆ? ಜಗತ್ತು ಕಾರ್ಯ, ಅದಕ್ಕೆ ಕಾರಣವಾದ ಭಗವಂತ ಎಲ್ಲಿದ್ದಾನೆ? ಕಾಣುತ್ತೇನೋ? ಕಾಣೋದಿಲ್ಲ. ಅದು ನಮಗ ಅವ್ಯಕ್ತ ಸ್ವರೂಪ, ಅವ್ಯಕ್ತ ರೂಪವಾಗಿದೆ. ಆದ್ದರಿಂದ ಅದನ್ನ ಅಸತ್ ಅಂತ ಕರೀತಾರೆ. ಅಸತ್ ಆದದ್ದು ಅದು ಅವ್ಯಕ್ತ ರೂಪ ಆಗತ್ತೆ, ಆದ್ರಿಂದ ಅದನ್ನ ನಾವೇನಂತ ಕರಿತೇವೆ? ಕಾರಣ ಅಂತ ಕರಿತೇವೆ. ಇಲ್ಲಿ ಬನ್ನಿ, ಆಯ್ತಾ? ಕಾರಣಂಚಾಪಿ ಶಬ್ದಿತಂ ಇತಿ ಅಭಿಧಾನಂ ಅಂತಂದರು ಭಾಷ್ಯದಲ್ಲಿ. ಹಾ, ಇದಕ್ಕನುಗುಣವಾಗಿ ಮಹಾಭಾರತದಲ್ಲೂ ಕೂಡ ಇದೇ ಮಾತನ್ನಿದೆ. ಇತಿಚ ಭಾರತೆ ಅಂತ ಹೇಳ್ತಾರೆ. ಅಸಚ್ಚ ಸಚ್ಚೈವ ಯದ್ವಿಶ್ವಂ ಸದಸದ ಪರಂ ಅಂತ ಮಹಾಭಾರತದಲ್ಲೂ ಕೂಡ ಇದೆ. ಆಯ್ತಾ? ಈ ವಿಶ್ವ ಅದು ಸದಸದಾತ್ಮಕವಾಗಿದೆ. ಆಯ್ತಾ? ಅದ್ ಮಾಯಾವಾದದ ಪ್ರಕಾರ ಸದಸದಾತ್ಮಕವಾಗಿದೆ ಅಂದ್ರೆ ಬೇರೆ ಅರ್ಥವನ್ನೇ ಕೊಡುತ್ತೆ. ಆದ್ರೆ ಇಲ್ಲಿ ಏನ್ ತಿಳ್ಕೊಳ್ಬೇಕು? ಮಹಾಭಾರತದ ಹೇಳಿದ ಪ್ರಕಾರ ಈ ಒಂದು ಅಭಿಧಾನಕ್ಕೆ ಅನುಗುಣವಾಗಿ ನಾವು ಮಹಾಭಾರತವನ್ನು ನೋಡೋದು ಅಂತ ಆದ್ರೆ, ಮಹಾಭಾರತದಲ್ಲಿ ವ್ಯಾಸರ ಸ್ಪಷ್ಟಪಡಿಸಿದ್ದು ಈ ಜಗತ್ತು ಅದು ಸದಸದಾತ್ಮಕವಾಗಿದೆ, ಅಂದ್ರೆ ಕಾರ್ಯಕಾರಣ ರೂಪವಾಗಿದೆ ಅಂತ ಅರ್ಥ. ಜಗತ್ತು ಹೇಗಿದೆ? ಕಾರ್ಯಕಾರಣ ರೂಪವಾಗಿದೆ. ಅಲ್ಲ, ಕಾರ್ಯಕಾರಣ ಭಾವ ಪರಸ್ಪರ ಜಗತ್ತು ಹೇಗಿದೆ ಅಂದ್ರೆ ಒಂದಕ್ಕೊಂದು ಕಾರ್ಯಕಾರಣ ಭಾವ ಉಂಟು ಜಗತ್ತಿನಲ್ಲಿ.
ಜಗತ್ತು ಸದಸದಾತ್ಮಕವಾಗಿದೆ ಅಂದ್ರೆ ಕಾರ್ಯಕಾರಣ ಭಾವ ರೂಪವಾಗುವುದು. ಒಂದು ಕಾರ್ಯ ಅದಕ್ಕೊಂದು ಕಾರಣ. ಹೌದು, ಒಂದು ಕಾರಣ ಇದ್ದೇ ಇರುತ್ತೆ, ಇದಕ್ಕೊಂದು ಕಾರಣ ಇದ್ದೇ ಇರುತ್ತೆ. ಇಡೀ ಜಗತ್ತು ಕಾರ್ಯ, ಜಗತ್ತಿಗೆ ಕಾರಣ ಯಾವುದು? ಪ್ರಕೃತಿ. ಹಾಗೆ ಅದಕ್ಕೊಂದು ಉದಾಹರಣೆ ಅಷ್ಟೇ, ನಮಗೆ ಅರ್ಥ ಆಗ್ಲಿಕ್ಕೆ ಉದಾಹರಣೆ ಕೊಟ್ಟಿದ್ದ. ಆಯ್ತಾ? ಕಾರಣ ಅಸತ್ಯಾತಕ್ಕೆ ಅಂತ ಅರ್ಥ ಆಗ್ಲಿಲ್ಲ ಆಚಾರ್ಯ. ಅಲ್ಲ, ಅದು ಅಸತ್ ಶಬ್ದ, ಅದಕ್ಕೆ ಹೇಳಿದ್ನಲ್ಲ. ಅಸತ್ ಅಂದ್ರೆ ಏನು? ಸತ್ ಅಂದ್ರೆ ಅಭಿವ್ಯಕ್ತ ರೂಪ ಅಂತ ಅರ್ಥ ಮಾಡಿದ್ವಿ ನಾವು ಹಿಂದೆ ಅಲ್ವಾ? ಸತ್ ಅಂದ್ರೆ ಏನು? ಅದು ಸತ್ ಅಂದ್ರೆ ವ್ಯಕ್ತವಾಗತ್ತೆ, ಅದು ಅವ್ಯಕ್ತವಾಗಿದೆ. ಅಸತ್ ಅಂದ್ರೆ ಏನು? ವ್ಯಕ್ತ ಅಲ್ಲ ಅಂತ ಅರ್ಥ. ಆದ್ರಿಂದ ಅಸತ್ ಅಂತ ಹೇಳಿದ್ರೆ ಅವ್ಯಕ್ತ ರೂಪತ್ವ ಕಾರಣಂ ಇತ್ಯುಚ್ಯತೆ ಅಲ್ವಾ? ಹೌದಾ? ಬರುತ್ತೆ. ಇಂಗ್ಲಿಷ್ ನೀವೇ ಹೇಳಬೇಕು. ಸರಿ, ಹೀಗೆ ಭಾಷ್ಯದಲ್ಲಿ ಸತ್ ಮತ್ತು ಅಸತ್ ಶಬ್ದಕ್ಕೆ ಕಾರ್ಯ ಕಾರಣ ಅನ್ನುವ ಅರ್ಥವನ್ನ ಶ್ರೀಮದಾಚಾರ್ಯ ಕೊಟ್ಟಿದ್ದಾರೆ ಭಾಷ್ಯದಲ್ಲಿ. ಆ ಹಿನ್ನೆಲೆಯಲ್ಲಿ ರಾಯರು ಹೇಳುವಾಗ ಸತ್ ಕಾರ್ಯ ಜಾತಂ ಅಹಂ, ಅಸತ್ ಅಸಚ್ಚ ಕಾರಣ ಜಾತಂ ಅಹಮೇವ. ಎಷ್ಟು ಸ್ಪಷ್ಟವಾಗಿ ಎಳೆಯಾಗಿ ತಿಳಿಯಾದ ಸಂಸ್ಕೃತ ತಿಳಿಸ್ತಾ ಇದ್ದಾರೆ. ನೋಡೋಣ ತಾತ್ಪರ್ಯದ ಅರ್ಥ ಅದು. ಆಯ್ತಾ? ತನ್ನಿಯಂತೃತ್ವಾದೇಹೇ ಅಭೇದೋಕ್ತಿ. ಯಾಕೆ? ಅದು ಕಾರ್ಯ ಸಮೂಹ, ಕಾರಣ ಸಮೂಹ, ಕಾರ್ಯಕಾರಣ ನಾನೇ ಅಂತ ಅಭೇದವನ್ನು ಹೇಳ್ಕೊಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಅದಕ್ಕೆ ನಿಯಂತೃತ್ವ. ಕಾರ್ಯ ಕಾರಣ ಎರಡನ್ನೂ ಕೂಡ ತನ್ನ ಅಧೀನದಲ್ಲಿ ಇಟ್ಟುಕೊಂಡಿದ್ದಾನವ. ಘಟರೂಪ ಕಾರ್ಯವೂ ಭಗವಂತನ ಅಧೀನವೇ, ಅದಕ್ಕೆ ಕಾರಣವಾದ ಅವ್ಯಕ್ತ ರೂಪವಾದ ಮೃತ್ಯು ಕೂಡ ಅದು ಭಗವಂತನ ಅಧೀನವೇ. ಈ ಕಾರ್ಯಕಾರಣ ಕಾರ್ಯಕಾರಣಗಳನ್ನ ತನ್ನ ಅಧೀನದಲ್ಲಿ ಇಟ್ಟುಕೊಂಡಿದ್ದಾನಾದ್ರಿಂದ ಅಭೇದೋಕ್ತಿಯನ್ನು ಇಲ್ಲಿ ಹೇಳಿದ್ದಾರೆ. ಅದು ಬೇರೆ ಅರ್ಥ ಆಯ್ತು. ತತ್ತ ಧರ್ಮಗಳನ್ನ ಅದೆಲ್ಲ ರಸೋಹಂ ಅಪ್ಸು ಅಲ್ಲೆಲ್ಲ ನಾವು ಇಟ್ಕೊಳ್ತೇವೆ. ಪ್ರಕೃತದಲ್ಲಿ ಕಾರ್ಯಕಾರಣಕ್ಕೆ ಇಟ್ಕೊಳ್ಬೇಕಾದ್ರೆ ಕಾರ್ಯಕಾರಣ ಎರಡೂ ಕೂಡ ಭಗವಂತನ ಅಧೀನವಾಗಿದೆ. ಆದ್ರಿಂದ ಅವ ನಾನೇ ಕಾರಣ ನಾನೇ ಕಾರ್ಯ ಅಂತ ಹೇಳ್ಕೊಂಡಿದ್ದಾನೆ. ಆದ್ರಿಂದ ಏನ್ ತಪ್ಪಲ್ಲ ಅಂತಂದ್ರು. ಆಯ್ತಾ? ಅಹಂ ಇತಿ ಅಸಕೃದುಕ್ತಿ ಉಪಚಾರ ನಿವೃತ್ತ್ಯರ್ಥ. ಆಯ್ತಾ? ಇನ್ನು ಅಹಂ ಅಹಂ ಅಂತ ಅಸಕೃದುಕ್ತಿ ಅನೇಕ ಬಾರಿ ಹೇಳಿದ್ದಾನೆ, ಒಂದು ಬಾರಿ ಹೇಳಲಿಲ್ಲ ಅಲ್ವಾ? ಅಹಂ ತಪಾಮಿ, ಅಹಂ ವರ್ಷಂ ನಿಗೃಹಾಮಿ, ಅಹಂ ವರ್ಷಂ ಉತ್ಸೃಜಾಮಿ, ಅಹಂ ಅಮೃತಂ ಮೃತ್ಯುಶ್ಚ, ಅಹಂ ಸದಸಚ್ಚ. ಹೀಗೆ ಅಹಂ ಅನ್ನೋದನ್ನ ಅನೇಕ ಬಾರಿ ಹೇಳ್ಕೊಂಡಿದ್ದಾನೆ ಕೃಷ್ಣ ಪರಮಾತ್ಮ. ಯಾಕೆ ಅಂದ್ರೆ ಆಯ್ತಾ, ಇದೆಲ್ಲ ಬರೀ ಉಪಚಾರ ಅಲ್ಲ ಅನ್ನೋದನ್ನ ತಿಳಿಸೋದಕ್ಕೋಸ್ಕರ. ಏನೋ ಔಪಚಾರಿಕವಾಗಿ ಹೇಳ್ತಾ ಇಲ್ಲಪ್ಪ ನಾನು, ಇವೆಲ್ಲ ಸತ್ಯ. ಆಯ್ತಾ? ಅಹಂ ಇತಿ ಅಸಕೃದುಕ್ತಿ ಉಪಚಾರ ನಿವೃತ್ತ್ಯರ್ಥ. ಏನೋ ಔಪಚಾರಿಕವಾಗಿ ಹೇಳೋದಷ್ಟೇ ಅಲ್ಲ, ನಾನಾಗಿದ್ದೀನಿ ಬಿಡ್ರಿ ಅಂದ್ರೆ ಸುಮ್ನೆ ನಾವೆಲ್ಲ ಔಪಚಾರಿಕವಾಗಿ ಹೇಳ್ಕೊಂಡ್ಬಿಡ್ತೇವೆ ಅಷ್ಟೆ ಅಲ್ವಾ? ಭಗವಂತನಿಗೆ ಹಾಗಲ್ಲ, ಅವನು ಸದಸತ್ತಾಗಿದ್ದಾನೆ ಅಂತ ಹೇಳಿದ್ರೆ ಅವನು ಅರ್ಥಪೂರ್ಣವಾಗಿದೆ ಅಂತ ಅರ್ಥ. ಔಪಚಾರಿಕವಾಗಿ ಹೇಳಿದ್ದಲ್ಲ. ಆದ್ರೆ ಔಪಚಾರಿಕ ಪ್ರಯೋಗವನ್ನ ನಿವೃತ್ತಿ ಮಾಡುವುದಕ್ಕೋಸ್ಕರ ಅಹಂ ಎಂಬುದಾಗಿ ಅನೇಕ ಬಾರಿ ಹೇಳಿದ. ಸಕೃದುಕ್ತಿ ಅಂತ ಹೇಳಿದ್ರೆ ಒಂದು ಬಾರಿ ಹೇಳೋದು, ಅಸಕೃದುಕ್ತಿ ಅಂತ ಹೇಳಿದ್ರೆ ಅನೇಕ ಬಾರಿ ಹೇಳೋದು ಅಂತ ಅರ್ಥ. ಸಕೃತ್ ಅಂದ್ರೆ ಒಂದು, ಅಸಕೃತ್ ಅಂದ್ರೆ ಅನೇಕ. ಯದ್ವಾ ನೋಡ್ರಿ, ಯದ್ವಾ ಅಂತ ಕೊಟ್ರೆ ತಾತ್ಪರ್ಯದ ಅರ್ಥ ಅಂತ ಅರ್ಥ. ಶ್ರೀಮದಾಚಾರ್ಯ ತಾತ್ಪರ್ಯದಲ್ಲಿ ಏನ್ ಹೇಳ್ತಾರೆ ಇದೇ ಶ್ಲೋಕಕ್ಕೆ? ಆಯ್ತಾ? ತುಂಬಾ ಹೇಳಿದ್ದಾರೆ. ಇದಕ್ಕೆ ಯಾವುದು ಬೇಕೋ ಅದನ್ನು ಮಾತ್ರ ನಾನು ಹೇಳ್ತೇನೆ. ಒಂದು ಶಬ್ದ ನಿರ್ಣಯದ ಒಂದು ಮಾತನ್ನ ಕೊನೆಯಲ್ಲಿ ಹೇಳ್ತಾರೆ. ಸತ್ ಸಾಧು ಗುಣ ಪೂರ್ಣತ್ವಾತ್ ಅಸ್ಮಾನ್ ನಾನ್ಯೋ ಗುಣಾಧಿಕಃ ಯತೋತೋ ಸದಿತಿ ಪ್ರೋಕ್ತಂ ವಿಷ್ಣುವಾಖ್ಯಂ ಪರಮಂ ಪದಂ ಅಂತ ಶಬ್ದ ನಿರ್ಣಯದ ಒಂದು ಮಾತನ್ನ ಕೊಟ್ಟು ತಾತ್ಪರ್ಯದಲ್ಲಿ ಸತ್ ಮತ್ತೆ ಅಸತ್ ಶಬ್ದಕ್ಕೆ ಶ್ರೀಮದಾಚಾರ್ಯರು ಸತ್ ಅಂದ್ರೆ ಸಾಧುಗುಣ ಪೂರ್ಣ ಅಂತಂದ್ರು. ಅಸತ್ ಶಬ್ದಕ್ಕೆ ಸಾಧುಗುಣ ಪೂರ್ಣಾಂತರನಾದ ಮತ್ತೊಬ್ಬ ವ್ಯಕ್ತಿ ಇಲ್ಲದವ,
ಪೂರ್ಣನಾದ ಪುರುಷಾಂತರ ಇಲ್ಲದವ ಅಂತ ಅರ್ಥ ಮಾಡಿದ. ಸತ್ ಸಾಧುಗುಣ ಪೂರ್ಣತ್ವಾತ್ ಅಸ್ಮಾತ್ ನ ಅನ್ಯ ಗುಣಾಧಿಕ. ಅವನು ಸತ್ ಅಂದ್ರೆ ಸಾಧುಗುಣ ಪೂರ್ಣನಾಗಿದ್ದಾನೆ, ಆಯ್ತಾ. ಗುಣಪೂರ್ಣನಾದ್ದರಿಂದ ನ ಅಸ್ಮಾತ್ ಭಗವತಃ ಸಕಾಶಾತ್ ಅನ್ಯ ಗುಣಾಧಿಕ ನ. ಅದೇ ಅಸತ್ ಶಬ್ದದ ಅರ್ಥ. ಇವನು ಸಾಧುಗುಣ ಪೂರ್ಣನಾಗಿದ್ದಾನಾದ್ದರಿಂದ ಇವನಿಗಿಂತ, ಅಸ್ಮಾತ್ ಅಂದ್ರೆ ನಮಗಿಂತ ತಗೊಳ್ಳೋದಲ್ಲ, ಮತ್ತೆ ಅಸ್ಮಾತ್ ಅಂತ ಹೇಳಿದ್ರೆ ಭಗವತಃ ಸಕಾಶಾತ್ ಭಗವಂತನ ದೆಸೆಯಿಂದ ಅನ್ಯ ಗುಣಾಧಿಕ ನ ಅತಃ ಸಹ ಅಸದಪಿ ಯತಃ ಅತಃ ಅಸದಿತಿ ಪ್ರೋಕ್ತಂ ವಿಷ್ಣುವಾಖ್ಯಂ ಪರಮಂ ಪದಂ. ಸ್ಪಷ್ಟವಾದ ಒಂದು ಮಾತನ್ನ ಶ್ರೀಮದಾಚಾರ್ಯಲ್ಲಿ ಉದಾಹರಣೆ ಕೊಟ್ರು. ಆದ್ರಿಂದ ವಿಷ್ಣು ಅಂತ ಕರೆಸಿಕೊಳ್ತಕ್ಕಂತಹ ಆ ಪರಬ್ರಹ್ಮ ಏನಾಗಿದ್ದಾನೆ, ಅವನ ಸದ್ಗುಣ ಪೂರ್ಣನಾದ್ದರಿಂದ ಸತ್ತಂತ ಕರೆಸಿಕೊಳ್ತಾನೆ. ಇವನಿಗಿಂತ ಅಧಿಕ ಗುಣವುಳ್ಳವರು ಮತ್ಯಾರು ಇಲ್ಲ, ಆದ್ದರಿಂದ ಅವನನ್ನ ಅಸತ್ ಅಂತಲೂ ಕೂಡ ಕರೀತಾರೆ. ಆದ್ದರಿಂದ ಈ ಶ್ಲೋಕದಲ್ಲಿ ಬಂದಿರತಕ್ಕಂತಹ ಸತ್ ಅಸಚ್ಚ ಅಹಂ ಏವ, ಸತ್ತು ಕೂಡ ನಾನೇ ಆಗಿದ್ದೇನೆ, ಅಸತ್ ಕೂಡ ನಾನೇ ಆಗಿದ್ದೇನೆ ಎಂಬುದಾಗಿ ಸದಸತ್ ಅನ್ನುವ ಶಬ್ದಕ್ಕೆ ಎರಡೆರಡು ರೀತಿಯಾದ ಅರ್ಥವನ್ನ, ಭಾಷ್ಯದಲ್ಲಿ ಒಂದು ಅರ್ಥ, ತಾತ್ಪರ್ಯದಲ್ಲಿ ಒಂದು ಅರ್ಥವನ್ನ ಕೊಟ್ಟು ಭಗವಂತನ ಆ ಸಾಮರ್ಥ್ಯವನ್ನ ರಾಯರಲ್ಲಿ ತಿಳಿಸಿಕೊಟ್ರು. ಎಲ್ಲದಕ್ಕೆ ಅರ್ಥ ಆಯ್ತಾ? ಆನ್ಲೈನ್ ನಲ್ಲಿ ಯಾರಿಗಾದ್ರೂ ಸಂಶಯ ಇದೆಯಾ? ಅರ್ಥ ಆಯ್ತು. ಹಾ, ಸರಿ, ಸಂತೋಷ. ಹಾ, ಆಯ್ತಲ್ವಾ. ಈಗ ಶ್ಲೋಕ ಏನಿದೆ, ಅಹಂ ತಪಾಮಿ, ಅಹಂ ವರ್ಷಂ ನಿಗೃಹಾಮಿ, ಉತ್ಸೃಜಾಮಿ ಚ, ಆಯ್ತಾ. ಅಮೃತಂಚ ಏವ ಮೃತ್ಯುಶ್ಚ ಸದಸತ್ ಚ ಅಹಂ ಅರ್ಜುನ ಅಂತ ಇಷ್ಟು ಸಂಬೋಧನೆಯನ್ನ ಮಾಡಿ ಮುಂದಕ್ಕೆ ಇನ್ನೊಂದು ಅಂಶವನ್ನ ಹೇಳ್ತಾ ಇದ್ದಾರೆ. ತ್ರೈವಿದ್ಯಾ ಮಾಂ ಸೋಮಪಾಃ ಪೂತಪಾಪಾಃ ಸೋಮಪಾಃ ತ್ರೈವಿದ್ಯಾ ಮಾಂ ಸೋಮಪಾಃ ಪೂತಪಾಪಾಃ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ. ತೇ ಪುಣ್ಯಮಾಸಾದ್ಯ ಸುರೇಂದ್ರಲೋಕಂ ಅಶ್ನಂತಿ ದಿವ್ಯಾನ್ ದಿವಿ ದೇವ ಭೋಗಾನ್. ತ್ರೈವಿದ್ಯಾ ಮಾಂ ಸೋಮಪಾಃ ಪೂತಪಾಪಾಃ ಯಜ್ಞೈರಿಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ. ತೇ ಪುಣ್ಯಮಾಸಾದ್ಯ ಸುರೇಂದ್ರಲೋಕಂ ಅಶ್ನಂತಿ ದಿವ್ಯಾನ್ ದಿವಿ ದೇವ ಭೋಗಾನ್. ತ್ರೈವಿದ್ಯಾಃ ಮಾಂ ಸೋಮಪಾಃ ಪೂತಪಾಪಾಃ ಯಜ್ಞೈಃ ಇಷ್ಟ್ವಾ ಸ್ವರ್ಗತಿಂ ಪ್ರಾರ್ಥಯಂತೆ. ತೇ ಪುಣ್ಯಂ ಆಸಾದ್ಯ ಸುರೇಂದ್ರಲೋಕಂ ಅಶ್ನಂತಿ ದಿವ್ಯಾನ್ ದಿವಿ ದೇವಭೋಗಾನ್. ಪದಚ್ಛೇದದ ಕ್ರಮ. ಈ ಶ್ಲೋಕದಲ್ಲಿ ಇನ್ನೊಂದು ರೀತಿಯಾದ ಅರ್ಥವನ್ನ, ಇನ್ನೊಂದು ಅಭಿಪ್ರಾಯವನ್ನು ತಿಳಿಸ್ತಾ ಇದ್ದಾರೆ. ಒಂದು ಪ್ರಶ್ನೆ ಬರುತ್ತೆ ನಮಗೆ. ಸುಮಾರು ಇಲ್ಲೇ ಒಂದು 4-5 ಶ್ಲೋಕಗಳ ಹಿಂದೆ ಅಲ್ವಾ, ಎಲ್ಲಿಂದ ಶುರು ಮಾಡಿಕೊಂಡಿದ್ದು? 16ನೇ ಶ್ಲೋಕದಿಂದ.
ಈಗ ನಾವು ಎಷ್ಟನೇ ಶ್ಲೋಕದಲ್ಲಿದ್ದೇವೆ? 19, 20ನೇ ಶ್ಲೋಕದಲ್ಲಿದ್ದೇವೆ. 16ನೇ ಶ್ಲೋಕದಲ್ಲಿ ಒಂದು ಅಂಶ ಹೇಳಿದ, ಅಹಂ ಕರ್ತುಹು, ಅಲ್ಲಿಂದ ಶುರು ಮಾಡಿಕೊಂಡಿದ್ದು ಅಹಂ ಇತ್ಯಾದಿ ತ್ರಯೇಣ ಅಂತ ಹೇಳಿದ ಅಲ್ವಾ. ಅಹಂ ಎಂಬ 3 ಶ್ಲೋಕದಿಂದ ಕೃಷ್ಣ ತನ್ನ ವಿಶ್ವತೋಮುಖತ್ವವನ್ನು ತೋರಿಸ್ತಾ ಇದ್ದಾನೆ ಅಂತ. ಸರಿ, ಅಲ್ಲಿ ಹೇಳಬೇಕಾದ್ರೆ ಅಹಂ ಕ್ರತುಹು, ಅಹಂ ಯಜ್ಞ, ಅಹಂ ಸ್ವಧ, ಅಹಂ ಔಷಧಂ ಅಂತ ಆ ಶ್ಲೋಕದಿಂದ ಪ್ರಾರಂಭ ಮಾಡಿಕೊಂಡದ್ದು ಕೃಷ್ಣ ಪರಮಾತ್ಮ. ಆ ಶ್ಲೋಕದಲ್ಲಿ ನಮಗೆ 2 ಪ್ರಶ್ನೆ ಮಾಡಿದ್ದು. ಏನದು? ನಾನೇ ಎಲ್ಲ ಯಜ್ಞ ಭೋಕ್ತೃ, ಅಹಂ ಕ್ರತುಹು ಅಹಂ ಯಜ್ಞ ತಾನೇ ಹೇಳ್ಕೊಂಡ. ಅಲ್ಲೇ ನಮಗೆ ಅಭೇದ ಪ್ರಶ್ನೆ ಬಂತು ಅಲ್ವಾ. ನಾನೇ ಯಜ್ಞ ನಾನೇ ಕರ್ತು ಅಂತ ಇವನು ಹೇಳ್ಕೊಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಆ ಯಜ್ಞಕ್ಕೂ ಭಗವಂತನಿಗೆ ಅಭೇದವನ್ನ ಹೇಳಿದಾಗಾಯ್ತಲ್ಲ ಅಂತ ಅಲ್ಲೇ ಪ್ರಶ್ನೆ ಬಂದದಕ್ಕೆ ಅಲ್ಲೂ ನಾವು ಉತ್ತರ ಕೊಟ್ಟು, ಕಳೆದ ಶ್ಲೋಕದಲ್ಲಿಯೂ ಕೂಡ ನಾವು ಉತ್ತರವನ್ನು ಕೊಟ್ಟುಕೊಂಡಿದ್ದೇವೆ. ಆದ್ರೆ ಅಲ್ಲಿ ಯಜ್ಞಾದಿ ಸಕಲ ಭೋಕ್ತೃಗಳಿಗೆ, ಯಜ್ಞಾದಿಗಳಿಗೆ ಸಂಬಂಧಪಟ್ಟಿರತಕ್ಕಂತಹ ಸಕಲ ಭೋಕ್ತೃ ಅದು ನಾನೇ. ಅಹಂ ಯಜ್ಞ ಅಂತ ಯಾಕೆ ಹೇಳ್ಕೊಂಡ ಕೃಷ್ಣ? ಯಜ್ಞದಲ್ಲಿ ಯಜ್ಞದ ಭೋಕ್ತೃ ಅದು ನಾನೇ ಆಗಿದ್ದೇನಾದ್ರಿಂದ ನಾನೇ ಯಜ್ಞ ಅಂತ ಹೇಳ್ಕೊಂಡಿದ್ದೇನೆ. ಓಕೆ, ಹೌದಾ? ನಾನೇ ಯಜ್ಞ ಅಂತ ಆಗಬೇಕಾದ್ರೆ ಯಜ್ಞವನ್ನ ಮಾಡುವವರು ಯಾರು? ಕೇವಲ ಭಾಗವತರು ಮಾತ್ರನ ಯಜ್ಞವನ್ನ ಮಾಡೋದು? ತ್ರೈವಿದ್ಯರು ಯಜ್ಞವನ್ನ ಮಾಡುತ್ತಾರೆ. ತ್ರೈವಿದ್ಯರು ಯಾರು ಅಂತ ಮುಂದೆ ಹೇಳ್ತಾರೆ. ಹಿಂದೆ ನಾವು ತಿಳ್ಕೊಂಡಿದ್ದೇವೆ, ಯಾರು ಯಜ್ಞ ಯಾಗಾದಿಗಳನ್ನ ಕೇವಲ ಅದು ಐಹಿಕವಾದ ಫಲವನ್ನ ಕೊಡುತ್ತೆ, ಸ್ವರ್ಗಾದಿ ಫಲಗಳನ್ನ ಕೊಡುತ್ತೆ ಅಂತ ತಿಳ್ಕೊಂಡು ಯಾರು ಕರ್ಮವನ್ನ ಮಾಡುತ್ತಾರೆ ಅವರನ್ನ ತ್ರೈವಿದ್ಯರು ಅಂತ ಕರೀತಾರೆ. ಆಯ್ತಾ? ಭಾಗವತರು ಹಾಗಲ್ಲ. ಇದು ಯಜ್ಞ ಭೋಕ್ತೃ, ಅವ ಭಗವಂತನಾಗಿದ್ದಾನೆ. ಈ ಯಜ್ಞದಿಂದ, ಈ ಕರ್ತುವಿನಿಂದ ನಾನು ಮೋಕ್ಷವನ್ನು ಪಡ್ಕೊಳ್ಳುತ್ತೇನೆ. ಸ್ವರ್ಗಾದಿ ಫಲಗಳನ್ನಷ್ಟೇ ಹೇಳೋದು ಇದು ವೇದದ ಕ್ರಮ ಅಲ್ಲ. ಋಗ್ವೇದ ಸಾಮ ವೇದಗಳನ್ನ ಯಾರು ತಿಳಿತಾರೆಯೋ ಅವರನ್ನ ತ್ರಿವಿದ್ಯರು ಅಂತ ಕರೀತಾರೆ. ದೇವ ತ್ರೈವಿದ್ಯಾ ಅಂತಲೂ ಹೇಳ್ತಾರೆ. ಹಾಗಾಗಿ ಭಾಗವತರು ಯಜ್ಞ ಯಾಗಾದಿಗಳನ್ನ ಮಾಡುತ್ತಾರೆ, ತ್ರೈವಿದ್ಯರು ಯಜ್ಞ ಯಾಗಾದಿಗಳನ್ನ ಮಾಡುತ್ತಾರೆ. ಅಹಂ ಕ್ರತುಹು ಅಹಂ ಯಜ್ಞ ಅಂತ ಭಗವಂತ ಹೇಳ್ಕೊಂಡ್ಬಿಟ್ರೆ ಭಾಗವತರಿಗೆ ಸಿಗುವ ಫಲ ಅದು ತ್ರೈವಿದ್ಯರಿಗೂ ಸಿಗಲಿ. ಯಾಕಂದ್ರೆ ಅವರು ಇವನೇ ಭೋಕ್ತೃ, ಆಯ್ತಾ, ಇವನಿಂದ ಭೋಗ್ಯವಾದ ಯಜ್ಞಗಳನ್ನ ತ್ರೈವಿದ್ಯರು ಮಾಡುತ್ತಾರೆ, ಭಾಗವತರು ಮಾಡುತ್ತಾರೆ. ಹಾಗಾದ್ರೆ ಭಾಗವತರಿಗೆ ಸಿಕ್ಕ ಫಲ ಅವರಿಗೂ ಕೂಡ ಸಿಗಲಿ ಅನ್ನೋ ಆಪತ್ತಿ ಬರುತ್ತೆ. ಅದಕ್ಕೆ ಉತ್ತರ ರೂಪದಲ್ಲಿ ಕೃಷ್ಣ ಈ ಶ್ಲೋಕವನ್ನು ಹೇಳ್ತಾ ಇದ್ದಾನೆ. ಇಲ್ಲಪ್ಪ, ಭಾಗವತರು ಮಾಡುವ ಯಾಗಕ್ಕೂ ತ್ರೈವಿದ್ಯರು ಮಾಡುವ ಯಾಗಕ್ಕೂ ಫಲದಲ್ಲಿ ವ್ಯತ್ಯಾಸ ಇದೆ, ಇಬ್ಬರಿಗೂ ಒಂದೇ ರೀತಿಯಾದ ಫಲ ಅಲ್ಲ ಅಂತ ಈ ಶ್ಲೋಕದಲ್ಲಿ ಕೃಷ್ಣ ಉತ್ತರವನ್ನ ಕೊಟ್ಟ. ಹೇಳ, 3 ವೇದಗಳು ಸ್ವರ್ಗಾದಿ ಫಲಗಳನ್ನು ತಿಳಿಸಿಕೊಡ್ತಾ ಇದೆ ಅಂತ ತಿಳಿದು ಯಾರು ಕರ್ಮವನ್ನು ಮಾಡುತ್ತಾರೆಯೋ ಅವರನ್ನು ತ್ರೈವಿದ್ಯರು ಅಂತ ಆಯ್ತಾ. ಹಾಗೆ ತ್ರೈವಿದ್ಯಾ ಮಾಂ ಸೋಮಪಾಹ, ಆಯ್ತಾ, ಆಯ್ತಾ, ಯಾರು ವೇದತ್ರಯಗಳಲ್ಲಿ ಋಗ್ಯಜುಸ್ಸಾಮ ವೇದತ್ರಯ ಅಂದ್ರೆ 3 ಋಗ್ವೇದ ಯಜುರ್ವೇದ ಸಾಮವೇದ ವೇದತ್ರಯಗಳಲ್ಲಿ, ಆಯ್ತಾ, ವೇದಗಳ ಮುಖ್ಯಾರ್ಥ ಏನು? ವೇದಗಳ ಮುಖ್ಯಾರ್ಥ ಏನು ಭಗವಂತ ಅಲ್ವಾ? ವೇದಗಳು ಮುಖ್ಯವಾಗಿ ಭಗವಂತನನ್ನೇ ಪ್ರತಿಪಾದನೆ ಮಾಡ್ತಾ ಇದೆ. ಹಾಗಾಗಿ ಅಮುಖ್ಯವಾಗಿ ಏನನ್ನ ಪ್ರತಿಪಾದನೆ ಮಾಡ್ತಾ ಇದೆ? ಕರ್ಮವನ್ನ ಪ್ರತಿಪಾದನೆ ಮಾಡ್ತಾ ಇದೆ. ಮುಖ್ಯವಾಗಿ ವೇದತ್ರಯಗಳು ಭಗವಂತನನ್ನ ಪ್ರತಿಪಾದನೆ ಮಾಡಿದರೆ ಅಮುಖ್ಯವಾಗಿ ಕರ್ಮವನ್ನ ಪ್ರತಿಪಾದನೆ ಮಾಡ್ತಾ ಇದೆ. ಕೆಲವರು ಏನ್ ತಿಳ್ಕೊಂಡ್ಬಿಡ್ತಾರೆ ಅಂದ್ರೆ ಮುಖ್ಯವಾಗಿ ವೇದಗಳು ಕರ್ಮವನ್ನೇ ಪ್ರತಿಪಾದನೆ ಮಾಡ್ತಾ ಇದೆ. ಯಾರು ವೇದಗಳಿಂದ ಮುಖ್ಯ ಪ್ರತಿಪಾದ್ಯವಾದದ್ದು ಕರ್ಮ ಅಂತ ತಿಳಿತಾರೆಯೋ, ಆಯ್ತಾ, ಅಂಥವರನ್ನೇ ತ್ರೈವಿದ್ಯರು ಅಂತ ಕರೀತಾರೆ. ಅಂಥ ಜನರು ಹೇಳೋಣ ಮುಂದೆ ಹೇಳೋಣ. ಆಯ್ತಾ, ಯಜ್ಞೈಹಿ ಮಾಂ ಇಷ್ಟ್ವಾ, ಯಜ್ಞಗಳಿಂದ ನನ್ನನ್ನ ಮಾಂ ಇಷ್ಟ್ವಾ ಅಂದ್ರೆ ಯಾಗವನ್ನ ಮಾಡಿ ಅಂತ ಅರ್ಥ. ಆಯ್ತಾ, ಯಾಗಗಳಿಂದ ನನ್ನನ್ನ ಇಷ್ಟ್ವಾ ಅಂದ್ರೆ ಪೂಜೆ ಮಾಡಿ, ಯಾಗಗಳಿಂದ ನನ್ನನ್ನ ಪೂಜೆ ಮಾಡೋದು ಅಂದ್ರೆ ಯಾಗವನ್ನು ಮಾಡೋದು ಅಂತ ಅಷ್ಟೇ ಅರ್ಥ. ಯಾಗಗಳ ಮೂಲಕವಾಗಿ ನನ್ನ ಆರಾಧನೆಯನ್ನ ಯಾರು ಮಾಡ್ತಾರೆಯೋ, ಮಾಡಿ ಏನ್ ಮಾಡ್ತಾರೆ? ಸೋಮಪಾಹ, ಯಜ್ಞಶೇಷ ಅಂತ ಹೇಳಿ ಸೋಮರಸವನ್ನ ಪಾನ ಮಾಡುತ್ತಾರೆ.
ಈಗಿನ ಕಾಲದಲ್ಲಿ ನಿಷೇಧ ಅಷ್ಟೇ, ನಿಷಿದ್ಧ ಮಾಡಿದ್ದಾರೆ, ಕಲಿಯುಗದಲ್ಲಿ ನಿಷಿದ್ಧ. ಆಯ್ತಾ? ಸೋಮಪಾನ ಉಳ್ಳವರಾಗಿ ಪೂತ ಪಾಪಾಹ. ಆಯ್ತಾ? ಪೂತ ಪಾಪಾಹ ಅಂತ ಹೇಳಿದ್ರೆ ಎಲ್ಲ ಪಾಪಗಳನ್ನ ಕಳೆದುಕೊಳ್ತಾರೆ ಅಂತ ಅರ್ಥ. ಯಾಗವನ್ನ ಮಾಡಿ, ಆಯ್ತಾ, ಸೋಮರಸವನ್ನ ಪಾನ ಮಾಡಿದ್ದರಿಂದ ಅವರ ಪಾಪಗಳೆಲ್ಲ ಹೊರಟೋಯ್ತು. ಪೂತ ಪಾಪಾಸಂತಹ ಪಾಪಗಳನ್ನ ನಾಶ ಮಾಡಿಕೊಂಡವರಾಗಿ ಸ್ವರ್ಗತಿಂ. ನೋಡ್ರಿ, ಇದು ಬಹಳ ಮುಖ್ಯ. ಸ್ವರ್ಗರೂಪವಾದ ಫಲವನ್ನ ಪ್ರಾರ್ಥೆಯಂತೆ ಪ್ರಾರ್ಥಿಸ್ತಾರೆ. ಯಾರು? ಯಾರು ಪ್ರಾರ್ಥಿಸ್ತಾರೆಯೋ ತೇ ತಾದೃಶ ಪುರುಷಾಹ ಪುಣ್ಯಂ ಪುಣ್ಯ ಸಾಧ್ಯಂ ಸುರೇಂದ್ರ ಲೋಕಂ ಸ್ವರ್ಗಲೋಕಂ ಆಸಾದ್ಯ ಪ್ರಾಪ್ಯ. ಅವರಿಗೆಲ್ಲ ಏನು ಬಯಕೆ? ಅವರಿಗೆ ಸ್ವರ್ಗ ಬೇಕು ಅಂತ ಪ್ರಾರ್ಥನೆ ಮಾಡಿದ್ರು, ಎಲ್ಲ ಪಾಪಗಳನ್ನು ಕಳ್ಕೊಂಡ್ರು. ಪಾಪ ಇದ್ರೆ ಸ್ವರ್ಗಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ. ಅದಕ್ಕೋಸ್ಕರ ಸೋಮರಸ ಪಾನ ಮಾಡಿ ಯಾಗಶೇಷವಾದ, ಆಯ್ತಾ, ಯಜ್ಞಾವಶಿಷ್ಟವಾದ ಸೋಮರಸವನ್ನ ಪಾನ ಮಾಡಿದ್ದರಿಂದ ಪಾಪಗಳನ್ನ ಕಳೆದುಕೊಂಡವರಾಗಿ ಸ್ವರ್ಗವನ್ನ ಪ್ರಾರ್ಥನೆ ಮಾಡಿದ್ರು. ಅವರಿಗೆ ಸ್ವರ್ಗ ಪ್ರಾಪ್ತಿ ಆಯ್ತು. ದಿವ್ಯಾನ್ ದೇವ ಭೋಗಾನ್ ಅಶ್ನಂತಿ. ಸ್ವರ್ಗಕ್ಕೆ ಹೋಗಿ ಅಲ್ಲಿ ದೇವತೆಗಳಿಂದ ಭೋಗ್ಯವಾದದ್ದನ್ನ ಇವರು ಆ ಭೋಗಗಳನ್ನ ಅಶ್ನಂತಿ ಅಂದ್ರೆ ಅನುಭವಿಸುತ್ತಾರೆ. ಅಶ್ನಂತಿ ಯಾವ ಧಾತು? ಅಶ್ನಂತಿ ಆನ್ಲೈನ್ ಏನೋ ಸುಧೀಂದ್ರ ಅವರು, ಗೊತ್ತಿಲ್ಲ ಆಚಾರ್ಯ. ವಾರುಣಿಯವರು ಅಶ್ನಂತಿ ಅಶ ಭೋಜನೆ. ಅಶ್ನಾತಿ ಅಶ್ನೀತಃ ಅಶ್ನಂತಿ. ನಡೆಸೋ ಕ್ರಮದಲ್ಲೂ ಕೂಡ ವ್ಯತ್ಯಾಸ ಇದೆ. ಆಯ್ತಾ? ಅಶ ಭೋಜನೆ ಅಂತ ಧಾತು. ಆಯ್ತಾ? ಅಶ್ನಾತಿ ಅಶ್ನೀತಃ ಅಶ್ನಂತಿ ಅಂತ ಹೇಳಬೇಕು. ಆಯ್ತಾ? ಮೂಲದಲ್ಲೇ ಬಂದಿದೆ ಅದು, ಇಲ್ವಾ? ತ್ರೈವಿದ್ಯಾಹ ಮಾಂ ಸೋಮಪಾಹ ಸೋಮಂ ಪಿಬಂತೀತಿ ಸೋಮಪಾಹ. ಯಾರು ಸೋಮವರಸವನ್ನ ಪಾನ ಮಾಡ್ತಾರೋ ಅವರನ್ನ ಸೋಮಪಾಹ ಬಹುವಚನ ಹಾಕ್ಬೇಕು. ಹಾ. ಪೂತ ಪಾಪಾಹ ಯಜ್ಞೀಹಿ ಇಷ್ಟ್ವಾ. ಆಯ್ತಾ? ಇಷ್ಟ್ವಾ ಅನ್ನೋದು ಯಾವ ಧಾತು? ಇಷ್ಟ್ವಾ ಅಂದ್ರೆ ಯಾಗವನ್ನ ಮಾಡಿ, ತ್ವಾಪ್ರತ್ಯಂತವಾದ ಅವ್ಯಯ ಅದು. ಯಜ ದೇವ ಪೂಜಾ ಸಂಗತಿ ಕರಣ ದಾನೇಶು. ಇಷ್ಟರ್ಥ ಇದೆ ಅದಕ್ಕೆ. ಅದು ಇಷ್ಟ್ವಾ ಯಜ ಧಾತು. ಯಜ ದೇವ ಪೂಜಾ ಸಂಗತಿ ಕರಣ ದಾನೇಶು ಅಂತ ಇಷ್ಟರ್ಥ ಇದೆ. ಯಜ್ಞೈಹಿ ಇಷ್ಟ್ವಾ ಸ್ವರ್ಗತಿಂ ಯಜ ದೇವ ಪೂಜಾ ಸಂಗತಿ ಕರಣ ದಾನೇಶು ಇತಿ ಧಾತೋಃ ಕ್ತ್ವಾ ಪ್ರತ್ಯಯಾಂತಂ ಅವ್ಯಯಂ. ಸ್ವರ್ಗತಿಂ ಪ್ರಾರ್ಥಯಂತೆ. ಪ್ರಾರ್ಥಯಂತೆ ಅನ್ನೋದು ಯಾವ ಧಾತು? ಪ್ರಾ ಅಂತ ಉಪಸರ್ಗ ಇದೆ, ತಪ್ಪು. ಪ್ರಾರ್ಥಯಂತೆ ಅರ್ಥ ಉಪಯಾಂಚಾಯಾಮ್. ಅರ್ಥ ಉಪಯಾಂಚಾಯಾಮ್. ಅರ್ಚತಿ ಅನ್ನೋದು ಅರ್ಚ ಪೂಜಾಯಾಮ್ ಅಂತ. ಇದು ಅರ್ಥ ಉಪಯಾಂಚಾಯಾಮ್ ಅಂತ ಧಾತು. ಪ್ರಾರ್ಥಯಂತೆ ಆತ್ಮನೆ ಪದದ ಲಟ್. ಅರ್ಥ ಉಪಯಾಂಚಾಯ. ಯಾವ ಯಾಂಚನೆ ಮಾಡೋದು, ಹೇಳೋದು ಅರ್ಥ. ಸರಿನಾ? ತೇ ಪುಣ್ಯಂ ಆಸಾದ್ಯ. ಆಸಾದ್ಯ ಅನ್ನೋದೇನು? ಅಸಭವಿ. ತಪ್ಪು. ಆಂಗ್ ಇತ್ಯುಪಸರ್ಗ ಪೂರ್ವಕಾತ್ ಶದಿಲ್ರ ವಿಶರಣ ಗತಿ ಅವಸಾದನೇಶು. ಇವೆಲ್ಲ ಬರ್ಕೊಳ್ಬೇಕು. ಬರ್ಕೊಂಡು ಅವಾಗ ರಿಪೀಟ್ ಮಾಡಿಕೊಂಡ್ರೆ ಇದೆಲ್ಲ ಬಂದಿದೆ ಹಿಂದೆ ಅಲ್ವಾ? ಅವಾಗ ಹೇಳ್ಕೊಳ್ತಾ ಇದ್ರೆ ಒಂದು ಇನ್ನೊಂದ್ ಕಡೆ ಬಂದಾಗ ಕೂಡ್ಲೆ ಬಾಯಿಗೆ ಬರುತ್ತೆ. ಶದಿಲ್ರ ವಿಶರಣ ಗತಿ ಅವಸಾದನೇಶು ಇತಿ ಧಾತೋಃ ಲೆಪ್ ಪ್ರತ್ಯಯಾಂತ ಅವ್ಯಯಂ. ಹಾಗೆ ಸುರೇಂದ್ರ ಲೋಕಂ, ಅದಕ್ಕೆಲ್ಲ ಷಷ್ಠಿ ತತ್ಪುರುಷ ಸಮಾಸ ಮಾಡಿಬಿಡಿ. ಆಯ್ತಾ? ಸುರಾಣಾಂ ಇಂದ್ರಃ ಸುರೇಂದ್ರ, ಸುರೇಂದ್ರಸ್ಯ ಲೋಕಃ ಸುರೇಂದ್ರ ಲೋಕಂ ಅಶ್ನಂತಿ. ಆಯ್ತು. ದಿವ್ಯಾನ್ ದೇವಭೋಗಾನ್ ಪೂತ ಪಾಪಾಹ. ಹೌದು, ಪೂತ ಅನ್ನೋದು ತಪ್ರತ್ಯಯಾಂತವಾದ ಶಬ್ದ.
ಪೂನ್ಯ ಪವನೆ. ಹಾ, ಪೂನ್ಯ ಪವನೆ. ಸರಿನಾ? ಇಷ್ಟು ಶಬ್ದಗಳ ಅಭಿಪ್ರಾಯವನ್ನು ತಿಳ್ಕೊಂಡು ದೇವಾನಾಂ ಭೋಗಾಹ ದೇವಭೋಗಾಹ ತಾನ್ ಅಂತ ಅದು ಷಷ್ಠಿ ತತ್ಪುರುಷ ಸಮಾಸ ಮಾಡೋಣ. ಇಷ್ಟು ಮೂಲದ ಅಭಿಪ್ರಾಯವನ್ನು ತಿಳಿದು ಅಲ್ಲ, ತೇ ಪುಣ್ಯಂ ಆಸಾಧ್ಯ, ಅವರು ಪಾಪಗಳು ಕಳ್ಕೊಂಡ್ರು, ಆಯ್ತಾ, ಸೋಮರಸ ಪಾನ ಮಾಡಿದ್ದಕ್ಕೆ ಪುಣ್ಯ ಬಂತು, ಆ ಪುಣ್ಯದಿಂದಾಗಿ ಸುರೇಂದ್ರ ಲೋಕ ಅಂದ್ರೆ ಸ್ವರ್ಗ ಪ್ರಾಪ್ತಿ ಆಯಿತು. ಅಲ್ಲಿಗೆ ಹೋಗಿ ದೇವಭೋಗವನ್ನ ಅವರೆಲ್ಲ ಊಟ ಮಾಡುತ್ತಾರೆ. ಯಾರಿಗೆ ಹೇಳಿದ್ದು? ತ್ರೈವಿದ್ಯರ ಫಲ. ತ್ರೈವಿದ್ಯರಿಗೂ ತ್ರೈವಿದ್ಯರು ಮಾಡುವ ಕರ್ಮಕ್ಕೂ ಭಾಗವತರು ಮಾಡುವ ಕರ್ಮಕ್ಕೂ ಏನು ವ್ಯತ್ಯಾಸ ಅಂತ ಒಂದು ಪ್ರಶ್ನೆ ಬಂದ್ರೆ, ಯಾಕೆಂದ್ರೆ ಅಹಂ ಕ್ರತು ಅಹಂ ಯಜ್ಞ ಅಂತ ನೀನ್ ಹೇಳ್ಕೊಂಡ್ಯಪ್ಪ 3 ಶ್ಲೋಕದ ಹಿಂದೆ. ಹಾಗೆ ಹೇಳ್ಕೊಂಡ್ಬಿಟ್ರೆ ಭಾಗವತರು ಯಾಗ ಮಾಡುತ್ತಾರೆ, ತ್ರೈವಿದ್ಯರು ಯಾಗ ಮಾಡುತ್ತಾರೆ. ಎರಡೂ ಯಾಗಗಳನ್ನ ನೀನೇ ಉಣ್ಣುವವ, ಹೌದಾ? ಯಜ್ಞ ಭೋಕ್ತೃ ನೀನೇ ಅಂತ ಆದ್ಮೇಲೆ ಫಲ ಸಮಾನವಾಗಿ ಕೊಡು. ಇಲ್ಲ ಆಗೋದಿಲ್ಲ. ತ್ರೈವಿದ್ಯರಿಗೆ ಫಲವೇ ಬೇರೆ, ಭಾಗವತರಿಗೆ ಫಲವೇ ಬೇರೆ. ತ್ರೈವಿದ್ಯರ ಫಲ ಏನು ಅನ್ನೋದು ಪ್ರಾರಂಭದಲ್ಲಿ ಕೃಷ್ಣ ಈ ಶ್ಲೋಕದ ತಿಳಿಸ್ಕೊಟ್ಟ. ಇಷ್ಟು ಅಭಿಪ್ರಾಯವನ್ನ ರಾಯರು ತಮ್ಮ ವಿವೃತ್ತಿಯಲ್ಲಿ ಅದನ್ನು ಸಂಗ್ರಹ ಮಾಡಿದರು. ಅಷ್ಟೇ. ಯಾಕೆ ಅದರಲ್ಲಿ ಇನ್ನೊಂದು ವಿಶೇಷ ಸೇರಿಸ್ಕೊಳ್ಬೇಕು ನಾವು. ತ್ರೈವಿದ್ಯರು ಸಕಲ ವೇದ ಪ್ರತಿಪಾದ್ಯವಾದದ್ದು ಕರ್ಮ ಅಂತ ತಿಳಿತಾರೆ. ಅದು ಬಹಳ ವಿಶೇಷ. ಆ ಅಂಶ ಅದೇ ಮುಖ್ಯ ಪ್ರತಿಪಾದ್ಯ ಅಂತ ತಿಳ್ಕೊಳ್ತಾರೆ. ಅದು ಅವ್ರು ಮಾಡಿದ್ದ. ಆಯ್ತಾ? ವೇದ ಏನ್ ಹೇಳ್ತಾ ಇದೆ? ಕರ್ಮವನ್ನು ಹೇಳ್ತಾರೆ. ಕರ್ಮವನ್ನು ಮಾಡಿದ್ದೇನೆ ಅಂತ ತಿಳ್ಕೊಂಡು ಅವ್ರು ಕರ್ಮ ಮಾಡಿದರೆ ಅದರಿಂದ ಫಲ ಏನು? ಸ್ವರ್ಗಾದಿ ಫಲ ಸಿಗತ್ತಟ್ಟೆ ಅವರಿಗೆ. ಜ್ಯೋತಿಷ್ಠೋಮೇನ ಸ್ವರ್ಗ ಕಾಮೋ ಜ್ಯೋತಿಷ್ಠೋಮೇನ ಯಜೇತ. ಹಾಗಾಗಿ ಸ್ವರ್ಗವನ್ನೇ ಬಯಸವನ ಯಾಗವನ್ನ ಮಾಡಿದ್ರೆ ಸ್ವರ್ಗ ಫಲವು ಸಿಕ್ತು. ಇಷ್ಟ ಅಭಿಪ್ರಾಯವನ್ನು ಸಂಗ್ರಹ ಮಾಡ್ತಾ ನೋಡೋಣ ಈ ವಿವೃತ್ತಿ ಏನ್ ಹೇಳುತ್ತೆ ಅಂತ. ನಾನು ಸರ್ವಯಜ್ಞಾದಿ ಭೋಕ್ತೃತ್ವಾದಿನ ಅಹಂ ಕ್ರತು ಇತ್ಯಾದ್ಯುಕ್ತಿ ಇತಿ ಪ್ರಥಮ ವ್ಯಾಖ್ಯಾನಂ ಯತ್ ತದಯುಕ್ತಂ. ಅಲ್ಲಿ 2 ರೀತಿಯ ಪ್ರಶ್ನೆ ಮಾಡ್ಕೊಂಡಿದ್ವಿ ನಾವು ಅಲ್ವಾ? ಸರ್ವ ಯಜ್ಞಾದಿ ಭೋಕ್ತೃತ್ವಾದಿನ, ಎಲ್ಲ ಯಜ್ಞಾದಿಗಳ ಭೋಕ್ತೃದು ನಾನೇ ಆಗಿದ್ದೇನೆ ಎಂಬುದಾಗಿ, ಅಹಂ ಕ್ರತು ಎಂಬುದಾಗಿ ಏನು ಕೃಷ್ಣ ಪರಮಾತ್ಮ ಹೇಳ್ಕೊಂಡಿದ್ನೋ ಅದ್ರ ಮೊದಲನೇ ವ್ಯಾಖ್ಯಾನ ತಪ್ಪು. ಯಾಕೆ ಅಂದ್ರೆ ತಥಾತ್ವೇ, ಆಯ್ತಾ, ನಾನೇ ಕ್ರತು ನಾನೇ ಯಜ್ಞ ಆಗಿದ್ದೇನೆ ಅಂತ ಹೇಳ್ಕೊಂಡ್ಬಿಟ್ರೆ ತ್ರೈವಿದ್ಯ ಕೃತ ಯಜ್ಞ ಭೋಕ್ತೃತ್ವಸ್ಯಾಪಿ ಪ್ರಾಪ್ತ್ಯ. ಆಯ್ತಾ? ತ್ರೈವಿದ್ಯರು ಮಾಡುವ ಯಜ್ಞ ಭೋಕ್ತೃವು ನೀನೇ ಆಗಿಬಿಡ್ತಿ. ಆಯ್ತಾ? ಪದಗಳಿಗೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಪಾಠ ಕೇಳುವಾಗ ಅರ್ಥ ಆಗಿರುತ್ತೆ, ಮತ್ತೊಮ್ಮೆ ಪುಸ್ತಕ ತೆಗೆದರೆ ಅರ್ಥ ಆಗುವುದು. ಆಯ್ತಾ? ಇದೆಲ್ಲ ಶಾಸ್ತ್ರದ ಶೈಲಿ. ಇದು ಹೇಗೆ ಬರೀತಾರೆ, ಶಾಸ್ತ್ರದ ಕ್ರಮ ಹೇಗೆ? ತಥಾತ್ವೇ ಅಹಂ ಕ್ರತು ಅಹಂ ಯಜ್ಞ ಅಂತ ಹೇಳ್ಕೊಂಡ್ಬಿಟ್ರೆ ತ್ರೈವಿದ್ಯ ಕೃತ ತ್ರೈವಿದ್ಯೈಹಿ ಕೃತಂ, ತ್ರೈವಿದ್ಯರಿಂದ ಮಾಡಲ್ಪಟ್ಟ ಯಜ್ಞದ ಭೋಕ್ತೃವು ಕೂಡ ನೀನೇ ಆಗಿದ್ದರಿಂದ ಯಜ್ಞ ಭೋಕ್ತೃತ್ವಸ್ಯಾಪಿ ಪ್ರಾಪ್ತ್ಯ. ಕಸ್ಯ ಯಜ್ಞಾದಿ ಭೋಕ್ತೃತ್ವಂ? ಕಸ್ಯ? ಭಗವತಃ. ಭಗವಂತನಿಗೆ ತ್ರೈವಿದ್ಯರು ಮಾಡುವ ಯಜ್ಞ ಭೋಕ್ತೃತ್ವನೂ ಬಂದ್ಬಿಡುತ್ತೆ. ಅಲ್ಲ, ಯಜ್ಞ ಭೋಕ್ತೃ ಅಂತ ನೀನ್ ಹೇಳ್ಬಿಟ್ಟು ಸಾಮಾನ್ಯವಾಗಿ ಯಜ್ಞ ಅಂದ್ರೆ ಏನು? ಎಲ್ರು ಮಾಡೋ ಯಜ್ಞ ಅಂತ ಅರ್ಥ. ಆಯ್ತಾ? ಊಟ ಮಾಡ್ತಾರೆ ಅಂದ್ರೆ ಎಲ್ರು ಊಟ ಮಾಡ್ತಾರೆ ಅಂತ ಅರ್ಥ ಅಲ್ವಾ? ಹಾಗೆ ಸಾಮಾನ್ಯವಾಗಿ ಯಜ್ಞ ಭೋಕ್ತೃ ಅಂತ ಹೇಳಿದ್ರೆ ತ್ರೈವಿದ್ಯರು ಮಾಡುವ ಯಜ್ಞ ಭೋಕ್ತೃವೂ ನೀನೆ, ಭಾಗವತವರು ಮಾಡುವ ಯಜ್ಞ ಭೋಕ್ತೃವೂ ಕೂಡ ನೀನೆ. ಆದ್ದರಿಂದ ತ್ರೈವಿದ್ಯ ಕೃತ ಯಜ್ಞ ಭೋಕ್ತೃತ್ವನೂ ನಿನಗೆ ಬಂತು. ತೇಷಾಂ ಭಾಗವತಾನಾಂಚ ಫಲಭೇದ ನ ಸ್ಯಾತ್. ತೇಷಾಂ ತ್ರೈವಿದ್ಯಾನಾಂ ಭಾಗವತಾನಾಂಚ ಫಲ ವ್ಯತ್ಯಾಸ ನ ಸ್ಯಾತ್. ಯಜ್ಞದ ಫಲದಲ್ಲಿ ಏನು ವ್ಯತ್ಯಾಸ ಆಗಬಾರ್ದು. ನೀನು ಭಾಗವತರಿಗೆ ಮೋಕ್ಷ ಕೊಡ್ತೀಯೋ, ತ್ರೈವಿದ್ಯರಿಗೂ ಮೋಕ್ಷ ಕೊಡ್ತೀಯ. ತ್ರೈವಿದ್ಯರಿಗೆ ನೀನು ಸ್ವರ್ಗ ಕೊಡ್ತೀಯೋ, ಭಾಗವತರಿಗೂ ಅದೇ ಕೊಡು. ಯಾಕಂದ್ರೆ ಯಜ್ಞ ಭೋಕ್ತೃ ನೀನೇ. ಆದ್ದರಿಂದ ತ್ರೈವಿದ್ಯರು ಮಾಡುವ ಯಜ್ಞದಲ್ಲಿಯೂ ಕೂಡ ನೀನು ಯಜ್ಞ ಭೋಕ್ತೃತ್ವ ನೀನೇ ಬಂದೇ ಬಿಡ್ತು. ಆದ್ರೆ ಇಬ್ಬರಿಗೂ ಕೂಡ ಫಲದಲ್ಲಿ ವ್ಯತ್ಯಾಸ ಕಾಣಬಾರದು. ನ ಸ್ಯಾತ್. ಯಾಕೆ? ಭಗವತ್ ಭೋಗ ನಿಮಿತ್ತಕತ್ವಾದ ಕರ್ಮಫಲಸ್ಯ ತಸ್ಯ ಚ ಸರ್ವತ್ರ ಸಾಮ್ಯ
ಯಾಕೆಂದ್ರೆ ಭಗವದ್ಭೋಗ ನಿಮಿತ್ತಕತ್ವ ಎರಡರಲ್ಲೂ ಉಂಟು. ಹೌದಾ ಇಲ್ಲ? ಆದ್ರಿಂದ ಏನು ತ್ರೈವಿಧ್ಯ ಎರಡರಲ್ಲೂ ಉಂಟು ಅಂದ್ರೆ ತ್ರೈವಿಧ್ಯರು ಮಾಡುವ ಕರ್ಮದಲ್ಲಿ, ಭಾಗವತರು ಮಾಡುವ ಕರ್ಮದಲ್ಲಿ, ಎರಡರಲ್ಲಿಯೂ ಕೂಡ ಭಗವದ್ಭೋಗ ನಿಮಿತ್ತಕತ್ವ ಎರಡು ಕರ್ಮದಲ್ಲಿಯೂ ಉಂಟಾದ್ದರಿಂದ ಸರ್ವತ್ರ ಸಾಮ್ಯ, ಎಲ್ಲಾ ಕಡೆಯೂ ಕೂಡ ಸಮಾನ ಆಯಿತು. ಭಗವದ್ಭೋಕ್ತೃತ್ವ, ಭಗವಂತನ ಯಜ್ಞ ಭೋಕ್ತೃತ್ವ ಅದು ಸರ್ವತ್ರ ಸಾಮ್ಯ ಅಂದ್ರೆ ತ್ರೈವಿಧ್ಯರು ಮಾಡುವ ಯಜ್ಞದಲ್ಲಿ, ಭಾಗವತರು ಮಾಡುವ ಯಜ್ಞದಲ್ಲಿ ಅದು ಸಾಮ್ಯ ಅಂದ್ರೆ ಸಮಾನ ಆಯಿತು. ಇತ್ಯತಃ ಭಾಗವತಾನುಷ್ಠಿತ ಭಗವದ್ ಭಜನಸ್ಯ, ಭಾಗವತರು ಮಾಡಿದ ಭಗವಂತನ ಸೇವೆಯಿಂದ ಅಥವಾ ಭಗವಂತನ ಯಾಗಕ್ಕೆ ತ್ರೈವಿಧ್ಯಕೃತ ಯಜ್ಞ ಫಲಾದಪಿ ಅತಿಶಯ ಫಲಂ ಆಹಾ. ಓ, ಸಮಾನತೆ ಬಂದ್ಬಿಡುತ್ತಲ್ಲ ಅಂತ ಹೇಳಿದರೆ ಇಲ್ಲ, ಸಾಮ್ಯ ಇಲ್ಲ. ಆಯ್ತಾ? ತ್ರೈವಿಧ್ಯಕೃತ ಯಜ್ಞ ಫಲಾದಪಿ ಅತಿಶಯ ಫಲಂ ಆಹಾ. ಕಸ್ಯ? ಭಾಗವತಾನುಷ್ಠಿತ ಭಗವದ್ ಭಜನಸ್ಯ. ಭಾಗವತರು ಮಾಡಿದ ಯಾಗಕ್ಕೆ ತ್ರೈವಿಧ್ಯರು ಮಾಡಿದ ಯಾಗಕ್ಕಿಂತ ಅತಿಶಯವಾದ ಫಲ ಇದೆ, ಅದಕ್ಕಿಂತ ಅಧಿಕವಾದ ಫಲ ಇದೆ. ಸ್ವರ್ಗ ಮಾತ್ರ ಅಲ್ಲ, ಅದಕ್ಕಿಂತಲೂ ಮಿಗಿಲಾದ ಫಲ ಇದೆ ಅನ್ನೋದನ್ನ ಹೇಳೋದಕ್ಕೋಸ್ಕರ ತ್ರೈವಿದ್ಯಾ ಅನ್ನುವ ಶ್ಲೋಕವನ್ನ ಕೃಷ್ಣ ತಾನು ಪ್ರಾರಂಭ ಮಾಡಿದ. ಬರೀ ಪಾರಾಯಣ ಮಾಡೋದಕ್ಕೂ ಇಷ್ಟು ಹಿನ್ನೆಲೆ ತಿಳ್ಕೊಂಡು ನಾವು ಪಾರಾಯಣ ಮಾಡೋ ಶ್ಲೋಕವನ್ನು ಹೇಳೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ. ರಾಯರು ಮಾಡಿದ್ದು ಇದೇ ಕೆಲಸ. ಹಿಂದಿನ ಶ್ಲೋಕಕ್ಕೂ ಮುಂದಿನ ಶ್ಲೋಕಕ್ಕೂ ಪರಸ್ಪರ ಸಂಬಂಧವನ್ನು ಹಚ್ತಾರೆ. ಸುಮ್ಮನೆ ಒಟ್ರಾಸಿ ಹೇಳ್ಕೊಂಡು ಹೋಗಿದ್ದಲ್ಲ ಕೃಷ್ಣ, ಬಾಯಿ ಬಂತು ಅಂತ ಸಿಕ್ ಶ್ಲೋಕಗಳನ್ನು ಹೇಳಿದ್ದಲ್ಲ. ಅದಕ್ಕೆ ಪೂರ್ವಾಪರಗಳನ್ನ ಆಲೋಚನೆ ಮಾಡ್ರಿ. ಪೌರ್ವಾಪರ್ಯ ಉಂಟದಕ್ಕೆ, ಸುಮ್ಮನೆ ಹೇಳಿದ್ದಲ್ಲ. ನಾವು ಹೇಳೋ ಮಾತಿಗೆ ಹಿಂದಿನ ಮಾತಿಗೂ ಮುಂದಿನ ಮಾತಿಗೂ ಸಂಬಂಧ ಇರೋದಿಲ್ಲ. ಕೃಷ್ಣನ ಮಾತು ಹಾಗಲ್ಲ. ಇದು ರಾಯರು ಹೀಗೆ ಹೇಳ್ತಾ ಇದ್ದಾರೆ ಎಂದರೆ ರಾಯರಿಗೆ ಈ ಮಾತಿಗೆ ಶ್ರೀಮದಾಚಾರ್ಯರ ಮಾತೆ ಸ್ಫೂರ್ತಿ, ಅದೇ ಕಾರಣ. ಹಾಗಾಗಿ ಶ್ರೀಮದಾಚಾರ್ಯರು ಮಾಡಿದ ಉಪಕಾರ, ರಾಯರು ಮಾಡಿದ ಉಪಕಾರ ಬಹಳಷ್ಟು ಇದೆ. ಆಯ್ತಾ? ಇಷ್ಟು ಪೀಠಿಕೆಯನ್ನು ಕೊಟ್ಟರು. ಯಾರು ಹಾಗಾದ್ರೆ ತ್ರೈವಿದ್ಯರು? ತಿಸ್ರಃ ವಿದ್ಯಾಃ. ಯಾವುದದು? ಋಗ್ಯಜುಸ್ಸಾಮ ಲಕ್ಷಣಾಃ ವಿದ್ಯಾಃ. ಋಗ್ಯಜುಸ್ಸಾಮ ರೂಪ, ಇಲ್ಲಿ ಲಕ್ಷಣ ಶಬ್ದಕ್ಕೆ ರೂಪ ಅಂತ ಅರ್ಥ, ಎಂಬ ಅಂತ ಅರ್ಥ. ಆಯ್ತಾ? ಲಕ್ಷಣ ಶಬ್ದಕ್ಕೆ ಅನೇಕ ಅರ್ಥ ಇದೆ. ಆಯ್ತಾ? ಋಗ್ಯಜುಸ್ಸಾಮ ಲಕ್ಷಣಾಃ, ಋಗ್ಯಜುಸ್ಸಾಮ ರೂಪಾಃ ವಿದ್ಯಾಃ ಯೇಷಾಂ ತೇ ತ್ರಿವಿದ್ಯಾಃ. ತ್ರಿವಿದ್ಯಾಃ ತಯೇವ, ಇಲ್ಲಿ ತಯೇವ ಎಂಬಲ್ಲಿ ಏಕಾರ ಲೋಪ ಆಗಿದೆ. ಆಯ್ತಾ? ತೇಯೇವ ತ್ರೈವಿದ್ಯಾಃ. ತ್ರಿವಿದ್ಯಾಃ ಏವ ತೇಯೇವ ಅಂತ ಹೇಳಿದ್ರೆ ತ್ರಿವಿದ್ಯಾಃ ಏವ ತ್ರೈವಿದ್ಯಾಃ. ನಾವಲ್ಲಿ ಹೇಳೋದುಂಟಲ್ವಾ, ಇದೇ ತರದ್ ಇನ್ನೊಂದು ದೃಷ್ಟಾಂತ ಕೊಡ್ರಿ ನೋಡೋಣ. ತ್ರಯಾಣಾಂ ಲೋಕಾನಾಂ ಸಮಾಹಾರ ಏನಾಗುತ್ತೆ? ಆಮೇಲೆ ತ್ರಿಲೋಕಿ ಏವ ತ್ರೈಲೋಕ್ಯಂ ಅಂತ ಹೇಳುತ್ತೆ ಅಲ್ವಾ? ಹಾಗೆ ಇಲ್ಲೂ ಕೂಡ ಋಗ್ಯಜುಸ್ಸಾಮ ಲಕ್ಷಣಾಃ ವಿದ್ಯಾಃ ಯೇಷಾಂ ತೇ ತ್ರಿವಿದ್ಯಾಃ ತೇ ಏವ ತ್ರಿವಿದ್ಯಾಃ ಏವ ತ್ರೈವಿದ್ಯಾಃ. ಅವ್ರೇನ್ ಮಾಡ್ತಾರಪ್ಪ ಅಂತ ಹೇಳಿದ್ರೆ, ವಿಷ್ಣುಂ ಸರ್ವೋತ್ತಮಂ ಜ್ಞಾತ್ವಾಪಿ, ತ್ರೈವಿದ್ಯರ ಲಕ್ಷಣ ಇದು. ಆಯ್ತಾ? ತ್ರಯ್ಯಾಂ ಮುಖತಃ ಪ್ರತೀಯಮಾನ. ತ್ರಯ್ಯಾಂ ಅಂತ ಹೇಳಿದ್ರೆ ಮೂರು ವೇದಗಳು ಅಂತ ಅರ್ಥ. ಆಯ್ತಾ? ಮೂರು ವೇದಗಳು ತ್ರೈ ಅಂತ ಕರೀತಾರೆ. ತ್ರೈ ಅಂದ್ರೆ ಮೂರು ವೇದಗಳು ಅಂತ ಅರ್ಥ. ಆಯ್ತಾ? ತ್ರಯ್ಯಾಂ ಯಾವ ವಿಭಕ್ತಿ? ಸಪ್ತಮಿ ಏಕವಚನ ಅಲ್ವಾ? ತ್ರಯ್ಯಾಂ. ಆಯ್ತಾ? ಮುಖತಃ ಪ್ರತೀಯಮಾನ. ಮುಖತಃ ಅಂದ್ರೆ ಮೇಲ್ನೋಟಕ್ಕೆ ಅಂತ ಅರ್ಥ. ಮುಖಸ್ತುತಿ ಅಂತ ಕರೀತಾರಲ್ಲ, ಅವನೇನ್ ಮೇಲೆ ಏನು ತೋರುತ್ತಾರೆ ಅದನ್ನ ಹೇಳೋದು ಮುಖಸ್ತುತಿ ಅಂತ ಹೇಳಿದ್ರೆ ಹಾಗೆ. ಮುಖತಃ ಪ್ರತೀಯಮಾನ ಸ್ವರ್ಗಾದಿ ಉದ್ದೇಶ್ಯಕ ಅನ್ಯದೇವತಾ ಯಜನಂ ಬುದ್ಧ್ವಾ. ಅದಕ್ಕೆ ನಿಮ್ಮ ಅರ್ಥ ಆಗ್ಲಿ ಬಿಡಿಸಿ ಹೇಳ್ತಾ ಇದ್ದೇನೆ ಅಲ್ವಾ? ಇನ್ನೊಂದ್ಸತಿ ಓದ್ತೀನಿ, ಇನ್ನೂ ಸ್ವಲ್ಪ ಅರ್ಥ ಆಗುತ್ತೆ. ತ್ರಯ್ಯಾಂ ಮುಖತಃ ಪ್ರತೀಯಮಾನ ಸ್ವರ್ಗಾದಿ, ಮೇಲ್ನೋಟಕ್ಕೆ ತೋರುವ ಸ್ವರ್ಗಾದಿಗಳನ್ನೇ ಉದ್ದೇಶವಾಗಿಟ್ಟುಕೊಂಡು, ಆಯ್ತಾ? ಉದ್ದೇಶ್ಯಕ ಅನ್ಯದೇವತಾ ಯಜನ, ಅಲ್ಲಿ ಕಪ್ರತ್ಯಯ ಬಂದಿದೆ. ಆಯ್ತಾ? ಅಂದ್ರೆ ನನ್ನ ಯಜನಕ್ಕೆ ವಿಶೇಷಣ ಅದು. ಆಯ್ತಾ?
ಆ ಯಜನ ಈ ಯಾಗ ಇರೋದೇನಪ್ಪಾ ಅಂದ್ರೆ ಈ ಯಾಗ ಅದು ಅನ್ಯ ದೇವತಾ ಉದ್ದೇಶಕವಾದದ್ದು ಅಂತ ತಿಳಿದು ಮಾಂ ಯಜ್ಞೈಹಿ ಇಷ್ಟ್ವಾ ಯಜ್ಞಗಳಿಂದ ನನ್ನನ್ನು ಆರಾಧನೆ ಮಾಡಿ ನನ್ನ ಪೂಜೆಯನ್ನ ಮಾಡಿ ಅಂತೆ ಮಯಿ ಸಮರ್ಪ್ಯ ಆಯ್ತಾ, ತಾವು ಮಾಡಿದ ಯಜ್ಞವನ್ನೆಲ್ಲ ಕೊನೆಗೆ ನನಗೆ ಸಮರ್ಪಣೆ ಮಾಡಿ ಸೋಮಪಾಹ ಅಂದ್ರೆ ಏನು, ಹುತಶೇಷ ಸೋಮರಸ ಪಾನವಂತಹ, ಯಾಗವನ್ನ ಮಾಡಿ ಯಾಗದ ಕೊನೆಯಲ್ಲಿ ಉಳಿದಿರತಕ್ಕಂಥ ಸೋಮರಸವನ್ನ ಪಾನ ಮಾಡಿ ಅತಏವ ಪೂತ ಪಾಪಾಹ, ಸೋಮರಸವನ್ನ ಪಾನ ಮಾಡಿದ್ದರಿಂದಲೇ ಅವರ ಪಾಪಗಳೆಲ್ಲ ಹೊರಟೋಯ್ತು. ಪೂತ ಪಾಪಾಹ ಅಂದ್ರೆ ಏನರ್ಥ, ಪಾಪಗಳನ್ನ ಕಳೆದುಕೊಂಡವರಾಗಿ, ಶೋಧಿತ ಕಲ್ಮಷಾಹ ಸಂತಹ. ಆಯ್ತಾ, ಇದು ಸಪ್ತಮಿ ಪ್ರಯೋಗ ಅಂತ ಅರ್ಥ. ಅದಕ್ಕೆ ಸತಿ ಸತೋಹೋ ಸತ್ಸು ಸಂತೋ ಸಂತಹ. ಆಯ್ತಾ, ಸಂತಹ. ಆಯ್ತಾ, ಸ್ವರ್ಗತಿಂ ಸ್ವರ್ಗ ಮಾರ್ಗಂ ಸ್ವರಾಖ್ಯ ಪ್ರಾಪ್ಯಂ ವಾ ಪ್ರತಿ ಮಾಂ ಪ್ರಾರ್ಥಯಂತೆ, ನನ್ನ ಸ್ವರ್ಗ ಬೇಕು ಅಂತಲೇ ಅವರು ಪ್ರಾರ್ಥನೆಯನ್ನ ಮಾಡುತ್ತಾರೆ. ಸ್ವರ್ಗಕ್ಕೆ ಹೋದರು, ಅವರ ಪ್ರಾರ್ಥನೆಯಂತೆ ಸ್ವರ್ಗವನ್ನು ಅವರಿಗೆ ನಾನು ಕೊಡುತ್ತೇನೆ. ತೇ ಪುಣ್ಯಂ ಪುಣ್ಯಲಭ್ಯಂ ಸ್ವರ್ಗಲೋಕಂ ಸುರೇಂದ್ರ ಲೋಕಂ ನಾಮ ಸ್ವರ್ಗಂ ಆಸಾದ್ಯ ಪ್ರಾಪ್ಯ. ಮೂಲವೇ ನಮಗೆ ಅರ್ಥ ಮಾಡಿಸಿ ಬಿಡುತ್ತೆ, ಆ ಮೂಲ ಸಾಕಾಗೋದಿಲ್ಲ ಅಂತ ಹೇಳಿದ್ರೆ ರಾಯರದಕ್ಕೂ ಅರ್ಥವನ್ನ ಬರೆದ್ರು. ಸ್ವರ್ಗಂ ಆಸಾದ್ಯ ಪ್ರಾಪ್ಯ ದಿವಿ, ಪ್ರತಿಯೊಂದು ಮೂಲದಲ್ಲಿದೆ. ಸ್ವರ್ಗೆ ದಿವ್ಯಾನ್ ದ್ಯುಲೋಕ ಭವಾನ್, ದಿವ್ಯಾನ್ ಅಂತ ಹೇಳಿದ್ರೆ ದ್ಯುಲೋಕ, ದ್ಯೌರ್ದ್ವಿಭೋ ಕೋಶ ಏನು, ಸ್ವರವ್ಯಯಂ ಸ್ವರ್ಗನಾಕ ತ್ರಿದಶಾಲಯಾ. ಆಯ್ತಾ, ದ್ಯೌರ್ದಿವೌ ದ್ವೇ. ದಿವ್ ಅಂದ್ರೆ ಸ್ವರ್ಗ ಅಂತ ಅರ್ಥ. ಆಯ್ತಾ, ದಿವ್ಯಾನ್ ಅಂತ ಹೇಳಿದ್ರೆ ದಿವಿ ಭವಾನ್ ದಿವ್ಯಾನ್, ದಿವಿ ಭವಾಹ ದಿವ್ಯಾಹ, ದ್ಯುಲೋಕದಲ್ಲಿರುವ, ಆಯ್ತಾ, ಸ್ವರ್ಗದಲ್ಲಿರುವ ಅಥವಾ ಅಲೌಕಿಕವಾದ ಅಂತ ಬೇಕಾದ್ರೆ ಇಟ್ಕೊಳ್ರಿ ಅಲ್ವಾ. ಸ್ವರ್ಗ ಈ ಲೋಕಕ್ಕೆ ಸಂಬಂಧಪಟ್ಟಿದ್ದಲ್ಲ, ಅದು ಅಲೌಕಿಕವಾದದ್ದು. ಹಾಗಾಗಿ ಅಲೌಕಿಕವಾದ ಭೋಗವನ್ನ, ದಿವ್ಯಾನ್ ಅಂತ ಹೇಳಿದ್ರೆ ಅಲೌಕಿಕವಾದ ಭೋಗ ಅಂತ ಬೇಕಾದ್ರೆ ಇಟ್ಕೊಳ್ಳಿ. ದಿವ್ಯಾನ್ ಅಂದ್ರೆ ದಿವಿ ಅಂದ್ರೆ ಸ್ವರ್ಗದಲ್ಲಿರುವ ಭೋಗವನ್ನಾದ್ರು ಅಂತ ಇಟ್ಕೊಳ್ಳಿ. ಅಶ್ನಂತಿ ನಾಮ ಭುಂಜತೆ. ಇಲ್ಲೊಂದು ವಿಶೇಷ ಇದೆ ನೋಡಿ, ಏನದು ಭುಂಜತೆ. ಭುಂಜತೆ ಗೊತ್ತಾಗುತ್ತಾ ಮಧುಸಿಂಹ ಅವರು? ಭುಂಜತೆ ಏನು ಆನ್ಲೈನು ಪಾರಣಿಯವರು ಯಾಕೆ ತಟಸ್ಥವಾಗ್ಬಿಟ್ಟಿದಿರಲ್ಲ ಇವತ್ತು? ಭುಂಜತೆ ಅನ್ನೋದು ಭುಜ ಪರಿಪಾಲನಾಭ್ಯವಹಾರಯೋಹೋ ನಡೆಸೋದು ಗೊತ್ತಾ? ಭುಂಜತೆ ಅನ್ನೋದು ಯಾವ ಪುರುಷ ಯಾವ ವಚನ? ಆನ್ಲೈನ್ ಅಲ್ಲಿ ಹೇಳಿ. ಆತ್ಮನೇಪದಿ ಲಟ್ ಆಚಾರ್ಯ. ನನಗೆ ಲಟ್ ಹೌದು, ಇದು ಯಾವ ಪುರುಷ, ಅದಕ್ಕೆ ನಾನು ಇದನ್ನ ಹೇಳ್ತೇನೆ ಅಂತ ಗೊತ್ತು ನನಗೆ. ಅದಕ್ಕೆ ನಾನು ಯಾವ ಪುರುಷ ಯಾವ ವಚನ ಅಂತ ಕೇಳಿದೆ. ಪ್ರಥಮ ಪುರುಷ ಏಕವಚನ. ನೋಡಿದ್ರ ಸಿಗಾಕೊಂಡ್ರಿ ಎಲ್ರು ಕೂಡ. ಯಾಕೆ ಸ್ವಲ್ಪ ಯೋಚನೆ ಮಾಡಿ, ಏನು ಭುಂಜತೆ ಅಂದ್ರೆ ಏನರ್ಥ? ಅಲ್ಲಪ್ಪ, ಅದಕ್ಕಿಂತ ಸೂಕ್ಷ್ಮ ಹೇಗೆ ಆಲೋಚನೆ ಮಾಡಬೇಕು ಅಂದ್ರೆ, ಭುಂಜತೆ ಅನ್ನೋದು ಯಾವ್ದಕ್ಕ ಅರ್ಥ? ಅಲ್ಲೇ ಪದ ಇಲ್ವಾ? ಹೇಳಿ ಕಟ್ಟಿಯವರು. ಅಶ್ನಂತಿ ಅನ್ನೋದಕ್ಕಲ್ವಾ ಅರ್ಥ? ಭುಂಜತೆ ಅಂತ ಅರ್ಥ ಬರ್ತದೆ ಯಾವ ಪದಕ್ಕೆ? ಅಶ್ನಂತಿ ಅನ್ನೋದು ಯಾವ ಪುರುಷ ಯಾವ ವಚನ? ಪ್ರಥಮ ಪುರುಷ ಬಹುವಚನ. ಇದು ಹಾಗೆ ಆಗಬೇಕಲ್ವಾ? ಇದು ಪ್ರಥಮ ಏಕವಚನ ಹೇಗಾಯ್ತು ಅಲ್ವಾ? ಹೇಳಬೇಕಾದ್ರೆ ಏನ್ ಹೇಳಬೇಕು? ಅಶ್ನಂತಿ ಅನ್ನೋದಕ್ಕೆ ಅರ್ಥ ಬರೆದಿದ್ದಾರೆ ಅಂತ ಆದ್ಮೇಲೆ, ಅಶ್ನಂತಿ ಪ್ರಥಮ ಬಹುವಚನ ಅಂತ ಆದ್ಮೇಲೆ ಇದಕ್ಕೆ ಅರ್ಥ ಬರಿಬೇಕಾದ್ರೆ ಏಕವಚನ ಬರೀತಾರ? ಇದು ಕೂಡ ಪ್ರಥಮ ಬಹುವಚನವೇ ಆಗಬೇಕು ಅಲ್ವಾ? ವಾರುಣಿಯವರು ಸುಧೀಂದ್ರ ಅವರು ಹಾಕ್ತಾನೆ ಅರ್ಥ ಹೇಳಬೇಕು. ಮತ್ತೆ ಹೇಗೆ ಹೇಳಿದ್ರಿ ಪ್ರಥಮ ಏಕವಚನ ಅಂತ? ಹಾಗಾದ್ರೆ ಪ್ರಥಮ ಬಹುವಚನದಲ್ಲಿ ಹಾಗೆ ಬರಬೇಕು ಅಂತ ಆದ್ರೆ ಧಾತು ವ್ಯತ್ಯಾಸ ಇದೆ ಅಂತ ಅರ್ಥ. ಭುಂಕ್ತೆ ಭುಂಜಾತೆ ಭುಂಜತೆ. ನೋಡ್ರಿ, ಭುಂಜತೆ ಎಲ್ಲಿ ಬಂತು? ಪ್ರಥಮ ಬಹುವಚನದಲ್ಲಿ ಭುಂಜತೆ ಅಂತ ಬಂತು. ಭುಜ ಪರಿಪಾಲನಾಭ್ಯವಹಾರಯೋಹೋ ಅಂತ ಧಾತು. ಆಯ್ತಾ? ಸಕರ್ಮಕಾತ್ ಕರ್ತರಿ ಆತ್ಮನೇಪದಿನಃ ಲಟಿ ಪ್ರಥಮ ಪುರುಷೇ ಬಹುವಚನೆ ಭುಂಜತೆ ಇತಿ ರೂಪಂ.
ಪ್ರತಿಪಾಲನ ಅಭ್ಯವಹಾರ. ಆಯ್ತಾ? ಅದನ್ನು ಒಟ್ಟಿಗೆ ಸೇರಿಸಿದ್ರೆ ಸವರ್ಣ ದೀರ್ಘ ಮಾಡಬೇಕು. ಪ್ರತಿಪಾಲನ ಅಭ್ಯವಹಾರ ಒಟ್ಟಿಗೆ ಸೇರಿಸಿದ್ರೆ ಪ್ರತಿಪಾಲನಾಭ್ಯವಹಾರಯೋಹೋ ಅಂತ. ಬೇಕಾದ್ರೆ ಪ್ರಥಮ ಪುರುಷ ಬರ್ಕೊಂಬಿಡಿ, ಗೊತ್ತಾಗತ್ತವ. ಭುಂಕ್ತೆ ಭುಜ ಪರಿಪಾಲನಾಭ್ಯವಹಾರಯೋಹೋ ಅಂತ ಧಾತು. ಇತಿ ಧಾತೋಃ ಸಕರ್ಮಕಾತ್ ಕರ್ತರಿ ಆತ್ಮನೇಪದಿನಃ ಲಟಿ ಪ್ರಥಮ ಪುರುಷೇ ಬಹುವಚನೆ ಭುಂಜತೆ ಇತಿ ರೂಪಂ. ಭುಂಕ್ತೆ ಭುಂಜಾತೆ ಭುಂಜತೆ. ಆಯ್ತಾ? ಅದರ ಆತ್ಮನೇಪದದ ಲಟ್ಲಕಾರ ಏನಾಗುತ್ತೆ? ಭುಂಕ್ತೆ ಅಂತ ರೂಪ ಆಗುತ್ತೆ. ಆಯ್ತಾ? ಭುಂಜತೆ ಭುಂಜೇತೆ ಭುಂಜಂತೆ ಅಂತ ನಡೆಸಬಾರದು. ಆಯ್ತಾ? ಏಕವಚನ ಅಲ್ಲ, ಬಹುವಚನ. ನೋಡ್ರಿ ಎಷ್ಟು ಸೂಕ್ಷ್ಮ ಇರುತ್ತಲ್ವಾ, ಇದನ್ನ ಗಮನಿಸ್ಬೇಕು. ಎಲ್ಲಿದೆ ಸ್ವರಾಖ್ಯ ಅಂದ್ರೆ ಸ್ವರಾಖ್ಯ ಅಂದ್ರೆ ಎಂಬ ಅಂತ ಅರ್ಥ ಅಲ್ಲ. ಆಖ್ಯ ಶಬ್ದಕ್ಕೆ ಸ್ವರ್ಗವೆಂಬ ಫಲವನ್ನ ಪಡಿತಾರೆ ಅಂತ ಅರ್ಥ. ಅದೇ ಸ್ವರ್ಗ ಮಾರ್ಗಂ ಸ್ವರಾಖ್ಯ ಪ್ರಾಪ್ಯಂ ವಾ. ಅಲ್ಲಪ್ಪ, ಅಲ್ಲಿ ಪದಚ್ಛೇದ ಮಾಡಿ. ಸ್ವಹ ಆಖ್ಯ ವಿಸರ್ಗಕ್ಕೆ ರೇಫ ಬಂತಲ್ಲಿ, ಒಂದು ಸ್ವರಾಖ್ಯ ಅಂತ ರೂಪ ಆಯ್ತು. ಅಲ್ಲಿ ಸ್ವಹ ಅಂತ ಅರ್ಥ. ಅದಕ್ಕೆ ಸ್ವಹ ಆಖ್ಯ ಒಟ್ಟಿಗೆ ವಿಸರ್ಗಕ್ಕೆ ರೇಫ ಬಂದ್ರೆ ಸ್ವರಾಖ್ಯ ಅಂತ ರೂಪ ಆಯ್ತು. ಅಂದ್ರೆ ಏನರ್ಥ? ಸ್ವಹ, ಸ್ವಹ ಅಂದ್ರೆ ಸ್ವರ್ಗ ಅಂತ ಅರ್ಥ. ಸ್ವಹ ಎಂಬ ಸ್ವರ್ಗ ಎಂಬ ಹೆಸರುಳ್ಳ ಸ್ಥಾನ, ಅದನ್ನು ಹೊಂತಾರೆ ಅಂತ ಅರ್ಥ. ಇಷ್ಟ ಅಭಿಪ್ರಾಯವನ್ನ ಈ ಶ್ಲೋಕಕ್ಕೆ ನಾವು ಕಾಣ್ತಾ ಇದ್ದೇವೆ. ಬಹಳ ಸೂಕ್ಷ್ಮ ಇರುತ್ತೆ, ಕೆಲವೊಂದು ಅಂಶಗಳನ್ನೆಲ್ಲ ನಾವು ಗಮನಿಸಬೇಕಾಗತ್ತೆ. ಆಯ್ತಾ? ಅಲೌಕಿಕಾನ್ವಾ ಭೋಗಾನ್ ಅಶ್ನಂತಿ. ಅಶ್ನಂತಿ ನಾಮ ಭುಂಜತೆ ಇತ್ಯರ್ಥ. ಹೇಳ್ತಾನೆ ಸ್ಟಾರ್ಟಿಂಗ್ ಇದು. ಇನ್ನು ಮುಂದಿನ ಶ್ಲೋಕದಲ್ಲಿ ಮೊದಲು ತ್ರೈವಿದ್ಯರ ಫಲವನ್ನ ಹೇಳ್ತಾನೆ. ಆಯ್ತು, ಆಮೇಲೆ ಭಾಗವತರ ಫಲ ಏನು ಮುಂದಿನ ಶ್ಲೋಕದಲ್ಲೇ ಬರುತ್ತೆ. ಸ್ವರ್ಗವನ್ನ ಅನುಭವಿಸಿ ಮತ್ತು ವಾಪಸ್ ಬರ್ತಾರೆ. ಕ್ಷೀಣೆ ಪುಣ್ಯ ಮರ್ತ್ಯ ಲೋಕಂ ವಿಶಂತಿ, ಇದೆ ಫಲ. ತ್ರೈವಿದ್ಯರಿಗೆ ಅಶಾಶ್ವತವಾದ ಫಲ, ಭಾಗವತರಿಗೆ ವಿಶೇಷವಾದ ಫಲ. ಇಲ್ಲಿ ನಿಲ್ಸ್ಕೊಂಡಿರೋಣವಾ? ಎಷ್ಟಾಯ್ತು? 10:40 ಆಗುತ್ತೆ.